ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬಹುದು. ಹಾಗೆ ಫ್ರೆಂಡ್ಸ್, ನಮ್ಮದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ಸೊ ನಾನು ಪ್ರತಿ ವಾರ ನಡೆಯೋ ಇಂಟರ್ವ್ಯೂಸ್ನೆಲ್ಲ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ನೋಟಿಫಿಕೇಶನ್ ಬೆಲ್ ಐಕಾನ್ನ ನೀವು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಪ್ರತಿ ವಾರ ನಾವು ಯಾವುದೇ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಅದರ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಮ್ದು iHeart ಆ್ಯಪ್ ಅಂತ ಕೂಡ ಇದೆ. ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡೋದ್ರಿಂದ ಕೂಡ ಅದರಲ್ಲೂ ಕೂಡ ನಮ್ದು ಕನೆಕ್ಟ್ FM 100.9 ಅಂತ ಒಂದು ಸರ್ಚ್ ಮಾಡೋದ್ರಿಂದ ಅದನ್ನು ಕೂಡ ನೀವು ನಮ್ಮ ಕಾರ್ಯಕ್ರಮದ ಲೈವ್ ಸ್ಟ್ರೀಮಿಂಗ್ನ ಕೇಳ್ಬೋದು. ಹಾಗೆ ಇನ್ನೊಂದು ಕಮ್ಯುನಿಟಿ ಪ್ಲಸ್ ಅನ್ನೋ ಒಂದು ಆ್ಯಪ್ ಕೂಡ ಇದೆ, ಅದರಲ್ಲೂ ನೀವು ಕನೆಕ್ಟ್ FM 100.9ನ ಸರ್ಚ್ ಮಾಡೋದ್ರಿಂದ ಅದರಲ್ಲೂ ಕೂಡ ನಮ್ಮ ಕಾರ್ಯಕ್ರಮದ ಲೈವ್ ಸ್ಟ್ರೀಮಿಂಗ್ನ ಕೇಳ್ಬೋದು. ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಕನೆಕ್ಟ್ FM 100.9 ಅಂತ. ಅದರಲ್ಲೂ ಕೂಡ ನೀವು ಹೋಗಿ ನಮ್ಮ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ನೀವು ಲೈವ್ ಸ್ಟ್ರೀಮಿಂಗ್ನ ಕೇಳ್ಬೋದು. ಫ್ರೆಂಡ್ಸ್, ಇವತ್ತು ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರಂದ್ರೆ ಮಿಸ್ ಪಲ್ಲವಿ ಭಾಗವತ್ ಅವರು. ಇವರು ಫೌಂಡರ್ ಆಫ್ ನಾಟ್ಯೋಕ್ತಿ ಅಂದ್ರೆ ಭರತನಾಟ್ಯಂ ಶಾಲೆಯ ಸ್ಥಾಪಕರು. ನಾಟ್ಯೋಕ್ತಿ ಅನ್ನೋ ಒಂದು ಭರತನಾಟ್ಯಂ ಶಾಲೆಯ ಸಂಸ್ಥಾಪಕರು. ಹಾಗೆ ಇವರು ನೃತ್ಯಗಾತಿ, ನೃತ್ಯ ಸಂಯೋಜಕಿ, ಹಾಗೆ ಒಂದು ಫಿಲಾಂಥ್ರಪಿಸ್ಟ್ ಕೂಡ. ಸೊ ಬನ್ನಿ ನಾವು ಪಲ್ಲವಿ ಅವರನ್ನ ವಾರ್ಮ್ ವೆಲ್ಕಮ್ ಮಾಡೋಣ. ಸೊ ಪಲ್ಲವಿ ಅವರೇ, ನಿಮ್ಗೆ ನಮ್ಮ ಅಪ್ಪು ಕನ್ನಡ ರೇಡಿಯೋಗೆ ಸುಸ್ವಾಗತ. ನಮಸ್ತೆ, ಧನ್ಯವಾದ. ಥ್ಯಾಂಕ್ಸ್ ಪಲ್ಲವಿ. ಸೊ ಪಲ್ಲವಿ ಅವರು ಫಸ್ಟ್ ಟೈಮ್ ನಮ್ಮ ಅಪ್ಪು ರೇಡಿಯೋಗೆ ಬಂದಿರೋದು. ಬನ್ನಿ ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಹೇಗೆ ಅನಿಸ್ತಾ ಇದೆ ಪಲ್ಲವಿ ಅವರೇ ಇವತ್ತು? ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಸಿಡ್ನಿಯಲ್ಲಿ ಇಂಥ ನಮ್ಮ ಫಸ್ಟ್ ಆಫ್ ಆಲ್ ಪುನೀತ್ ರಾಜ್ಕುಮಾರ್ ಅಂದ್ರೆ ನನ್ಗೆ ತುಂಬಾ ಫೇವ್ರೆಟ್. ಸೊ ಸಿಡ್ನಿಯಲ್ಲಿ ಅಪ್ಪು ರೇಡಿಯೋ ಇದೆ ಅಂತ ಹೇಳೋದೇ ಒಂದು ದೊಡ್ಡ ವಿಷಯ ಅದು. ಸೊ ಅಲ್ಲಿ ನಾನು ಈ ಮಧ್ಯಾಹ್ನ ಇನ್ನು ಹಾಡುಗಳನ್ನ ಕೇಳ್ಕೊಂಡು ಏನೋ ಒಂದ್ ಸ್ವಲ್ಪ ಮಾತಾಡೋದು ಅಂತಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು. ತುಂಬಾ ಖುಷಿ ಆಯ್ತು. ಸೊ ಪುನೀತ್ ಅನ್ನೋದು ಎಲ್ಲರಿಗೂ ಒಂದು ಕನೆಕ್ಟ್ಸ್ ವಿತ್ ಎವ್ರಿಬಡಿ. ಸೊ ಈ ಸಚ್ ಎ ಇನ್ಸ್ಪಿರೇಷನಲ್ ಪರ್ಸನ್. ಸೊ ಅವ್ರಿಗೆ ಪ್ರತಿಯೊಬ್ಬರಿಗೂ ತುಂಬಾ ಕನೆಕ್ಟ್ ಆಗ್ತಾರೆ. ಸೊ ಅವರ ಒಂದು ಹೆಸರಲ್ಲಿ ನಾವು ಇಟ್ಟು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದು ಕೂಡ ನಮಗೂ ಒಂದು ಹಾನರ್ ಅಂತ ಅನ್ಸುತ್ತೆ. ಸೊ ಪಲ್ಲವಿ ಅವರು, ಬನ್ನಿ ಅವ್ರ ಬಗ್ಗೆನೆ, ಅವರ ಮೂಲಕನೇ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಅವ್ರದ್ದು ನಾನು ಈಗ ತಾನೇ ಒಂದು ಕಿರು ಪರಿಚಯ ಮಾಡಿಕೊಟ್ಟೆ. ಸೊ ಪಲ್ಲವಿ ಅವರೇ, ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ, ಹಿನ್ನೆಲೆಯ ಬಗ್ಗೆ ಹೇಳಿ. ನಾನು ಹುಟ್ಟಿದ್ದು ಕೇರಳದಲ್ಲಿ, ಆದರೆ ಗಡಿನಾಡು ಅಂತ ಹೇಳ್ಬೋದು. ಸೊ ಒಂದು ಕನ್ನಡ ಸಿನಿಮಾ ಬಂದಿದೆ, ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಅದರ ನಾಯಕಿ ಚಿಕ್ಕ ಹುಡುಗಿ, ಅವಳ ಹೆಸರು ಪಲ್ಲವಿ. ನನ್ನ ಆಕ್ಚುಲಿ ಅದೇ ತರಾನೇ ಇದೆ. So nice, what a coincidence. It is actually. ಸೊ ಆ ಥರ ಗಡಿನಾಡಲ್ಲಿ ಹುಟ್ಟಿದ್ದು. ನನ್ನ ತಂದೆ ತಾಯಿ ಭರತನಾಟ್ಯ ಅಂತ ಬಂದಾಗ ನನಗೆ ತುಂಬ ಆಸೆ ಇತ್ತು. ಅಲ್ಲಿಂದ ಭರತನಾಟ್ಯಕ್ಕಾಗಲಿ, ಈವನ್ ಶಾಲೆ ಆಗಲಿ, ನಮ್ಮ ಗಡಿನಾಡು ಆಗಿರೋದ್ರಿಂದ ಅಲ್ಲಿ ಹೇಳಿದ್ರೆ ಇವಾಗ ಆಶ್ಚರ್ಯ ಆಗ್ಬೋದು, ಅಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ, ಕರೆಂಟ್ ಇರಲಿಲ್ಲ ನಮಗೆ. ಎಷ್ಟೋ ಒಂದು ಆಲ್ಮೋಸ್ಟ್ 10ನೇ ತನಕ ದೀಪ ಇಟ್ಕೊಂಡು ಅಥವಾ ಸೋಲಾರ್ ಲ್ಯಾಂಪ್ಸ್ ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡಿದೀವಿ. ಸೊ ಆ ಥರ ಗ್ರಾಮದಲ್ಲಿ ಹುಟ್ಟಿದ್ದು. ಅಲ್ಲಿಂದ ಸೊ ಆಲ್ಮೋಸ್ಟ್ 4ನೇ ಕ್ಲಾಸ್ ತನಕ ನಮಗೆ ಭರತನಾಟ್ಯ ಕ್ಲಾಸ್ ಅಂತ ಹುಡ್ಕೋದೇ ಅಷ್ಟು ಟೈಮ್ ಆಯ್ತು ಸಿಗ್ಲಿಕ್ಕೆ. ಸೊ ಆಮೇಲೆ ಆಲ್ಮೋಸ್ಟ್ ಒಂದು ಹಾಫ್ ಡೇ ಟ್ರಾವೆಲ್ ಮಾಡಿ, ಒಂದು 7 ಕಿಲೋಮೀಟರ್ 3-4 ಬಸ್ಸಲ್ಲಿ ಟ್ರಾವೆಲ್ ಮಾಡಿ ನಮ್ಮ ಗುರು ಶ್ರೀ ಬಾಲಕೃಷ್ಣ ನಾಟ್ಯನಿಲಯ ಮಂಜೇಶ್ವರ್ ಅವ್ರ ಹತ್ರ ನೃತ್ಯ ಪ್ರಾರಂಭಿಸಿದ್ದು. ಸೊ ಹಾಗೆ ಶುರುವಾದ್ದು. ಸೊ ನೈಸ್. ಲೈಕ್ ಅಂದ್ರೆ ನೀವು ಹುಟ್ಟಿದ ಪ್ಲೇಸ್ ಅಲ್ಲಿ ನಿಮ್ಗೆ ಯಾವ್ದೊಂದು ಆಕ್ಸೆಸಿಬಿಲಿಟಿನೇ ಇರ್ಲಿಲ್ಲ, ಬಟ್ ಆದ್ರೂ ಲೈಕ್ ನೀವು ಒಂದು 3-4 ಬಸ್ ಎಲ್ಲ ಹತ್ಕೊಂಡು ನೀವು ಕಲ್ತ್ಕೊಂಡ್ರೆ ಅದೊಂದು ನಿಮ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು, ನಿಮ್ ಪ್ಯಾಷನ್, ನೀವು ಕಲಿಬೇಕು ಅನ್ನೋ ಒಂದು ಆಸಕ್ತಿ ನಿಮ್ಮಲ್ಲಿ ಇತ್ತು. ಸೊ ಅದಕ್ಕೆ ನೀವು ಅಷ್ಟು ಕಷ್ಟಪಟ್ಟು ನೀವು ಅಲ್ಲಿ ಹೋಗಿ ಎಲ್ಲ ಕಲ್ತಿದ್ದು ಅಂತ. ಸೊ ವೆರಿ ಇನ್ಸ್ಪಿರೇಷನ್, ನಿಮ್ ಸ್ಟೋರಿನೇ ಇನ್ಸ್ಪಿರೇಷನಲ್ ಆಗಿದೆ. ಸೊ ನೀವು ಕೇರಳದ ಬಾರ್ಡರ್ ಹತ್ರ ನೀವು ಎಲ್ಲ ಹುಟ್ಟಿ ಬೆಳೆದಿದ್ದು, ನಿಮ್ದು ಫುಲ್ ಎಜುಕೇಶನ್ ಎಲ್ಲ ಅಲ್ಲೇ ಆಗಿತ್ತು? ಹೌದು, ಕೇರಳದ ಗಡಿನಾಡಲ್ಲಿ ಬೆಳೆದಿದ್ದು. ನವೋದಯ ಸ್ಕೂಲಲ್ಲಿ ನನ್ನ ಇದು ಮುಂದುವರಿಸಿದ್ದೆ ನಾನು. ಸೊ ಅದರಿಂದಾಗಿ ನನಗೆ ಮಲಯಾಳಮು ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಗಡಿನಾಡವ್ರಿಗೆ ಮಲಯಾಳಂ ಬರಲ್ಲ ಕೆಲವೊಂದ್ಸಲ. ಯಾಕಂದ್ರೆ ನಾವು ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಕಲ್ತಿರ್ತೀವಿ, ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲ್ತಿರ್ತೀವಿ. ಅವಾಗೆಲ್ಲ ಇಂಗ್ಲಿಷ್ ಮೀಡಿಯಮು ಇರ್ಲಿಲ್ಲ. ನಾನು ಅಷ್ಟೊಂದು ಹಳೆ ಅಲ್ಲ, ತುಂಬಾ ಕಡಿಮೆ. ಅದೇ ನೀವು ಹುಟ್ಟಿರೋ ಪ್ಲೇಸ್ ತುಂಬಾ ವಿಲೇಜ್ ಕಂಟ್ರಿ ಸೈಡ್ ಇರೋದ್ರಿಂದ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರ್ಲಿಲ್ಲ ಅಷ್ಟೇ ಆಕ್ಚುಲಿ. ಕನ್ನಡ ಮೀಡಿಯಂ ಅಲ್ಲೇ ಕಲ್ತಿದ್ದು. ಅದಾದ್ಮೇಲೆ ನವೋದಯ ಸ್ಕೂಲಲ್ಲಿ ಅಲ್ಲಿ ಆಂಗ್ಲ ಮಾಧ್ಯಮ ಆದ್ರೂ
ತುಂಬಾ ಮಲಯಾಳಂ ಮಾತನಾಡೋದೆಲ್ಲ ಮಲಯಾಳಂ. ನವೋದಯ ಸಿಗೋದು ತುಂಬಾ ಕಷ್ಟ. ಹೌದು, 5ನೇ ಕ್ಲಾಸ್ ಅಲ್ಲಿ ನೀವು ಪಾಸ್ ಆಗಿ ಎಕ್ಸಾಮ್ ಅವೆಲ್ಲ ಬಂದಿದ್ದು. ಸೊ ಯು ಆರ್ ಒನ್ ಆಫ್ ದ ಲಕ್ಕಿ ಪರ್ಸನ್. ನೀವು ಮೇಡ್ ಇಟ್ ಟು ನವೋದಯ. ಸೊ ಯು ಆರ್ ಸೋ ಇಂಟೆಲಿಜೆಂಟ್. ಥ್ಯಾಂಕ್ ಯು. ಸೊ ಹಾಗೆ ಪಲ್ಲವಿ ಅವರೇ, ನೀವು ಯಾವಾಗ ಆಸ್ಟ್ರೇಲಿಯಾಗೆ ಬಂದಿದ್ದು? ನಾವು ಒಂದು 6 ವರ್ಷ ಆಯ್ತಷ್ಟೇ. ರೀಸೆಂಟ್ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಅದಕ್ಕಿಂತ ಮುಂಚೆ ಮದುವೆ ಆದ್ಮೇಲೆ ನಾನು MSc ಮಾಡಿದ್ದೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಮದುವೆ ಆದ್ಮೇಲೆ ಉಡುಪಿನಲ್ಲಿ ನನ್ನ ಗಂಡನ ಮನೆ, ಅಲ್ಲಿ ರೋಬೋಸಾಫ್ಟ್ ಅಂತ ಹೇಳುವಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದೆ. ಡಾನ್ಸ್ ಅಂತ ಹೇಳ್ಬೇಕಿದ್ರೆ ನಾನು ಡಾನ್ಸ್ ಯಾವತ್ತೂ ಬಿಟ್ಟೇ ಇಲ್ಲ. ಅಂದ್ರೆ ಆವಾಗ ನಾನು ಡಾನ್ಸ್ ಭರತನಾಟ್ಯ ಮಾಡ್ತಾ ಇರ್ಬೇಕಾದ್ರೆ ಇವಾಗಿನ ತರ ಫೇಸ್ಬುಕ್ ಮತ್ತೆ ಇವನ್ ನಮ್ಮ ಹತ್ರ ಡಿಜಿಟಲ್ ಕ್ಯಾಮ್ರಾನು ಇರ್ಲಿಲ್ಲ. ಡಿಜಿಟಲ್ ಕ್ಯಾಮ್ರಾ ಬಂದಿದ್ದೇ ಒಂದು ಅಷ್ಟೊಂದು ಫೇಮಸ್ ಆಗಿದ್ದು 10 ವರ್ಷ ಹಿಂದೆ ಅಂತ ಹೇಳ್ಬೋದು. ಆಮೇಲೆ ಅಷ್ಟೇ ಈ ಫೇಸ್ಬುಕ್ ಅದೆಲ್ಲ ಜಾಸ್ತಿ ಫೇಮಸ್ ಆಗಿದ್ದು. ಯಾರಿಗೂ ಗೊತ್ತಿಲ್ಲ. ಬಟ್ ನಾನು ಡಾನ್ಸ್ ಅನ್ನ ಯಾವತ್ತೂ ಬಿಟ್ಟಿಲ್ಲ. ನಾನು ಕ್ಲಾಸ್ ಮಾಡ್ತಾನೆ ಇದ್ದೆ, ಬಟ್ ತುಂಬಾ ಚಿಕ್ಕ ಮಟ್ಟಿಗೆ ಮಾಡ್ತಾ ಇದ್ದೆ. ಉಡುಪಿಯಲ್ಲಾಗ್ಲಿ ಅಥವಾ ಮಂಗಳೂರಲ್ಲಾಗ್ಲಿ ನಾನು ಕಲಿತಾ ಇರ್ಬೇಕಾದ್ರೂ ನನ್ನ ಗುರುಗಳ ಕರ್ನಾಟಕ ಕಲಾಶ್ರೀ ವಿದುಷಿ ಕಮಲಾ ಭಟ್ ಅವ್ರ ಕೈಯಲ್ಲಿ ಕಲಿತಾ ಇದ್ದೆ. ಅವ್ರ ಕೈಯಲ್ಲಿ ಕಲಿತಾ ಇರ್ಬೇಕಾದ್ರೂ ನಾನು ಅವ್ರ ಜೊತೆ ಕ್ಲಾಸ್ ಮಾಡ್ತಾ ಇದ್ದೆ ಚಿಕ್ಕ ಮಕ್ಕಳಿಗೆ. ಮತ್ತೆ ನನ್ನಷ್ಟಕ್ಕೆ ಒಂದೆರಡು ಮನೆಗಳಿಗೆ ಹೋಗಿ ನನ್ನ ಪಾಕೆಟ್ ಮನಿ ಆಗ್ತಿತ್ತು, ಹೋಗ್ತಿತ್ತು ಆಕ್ಚುಲಿ ಆವಾಗಿನ ಕಾಲದ್ದು. ಸೊ ನೀವೊಂದು ಚಿಕ್ಕ ವಯಸ್ಸಲ್ಲೇ ಎಷ್ಟೊಂದು ಮಾಡಿದೀರಾ ಸಾಧನೆ ಅಂತ ಹೇಳ್ಬೋದು. ಸೊ ಬನ್ನಿ ಪಲ್ಲವಿ ಅವ್ರ ಬಗ್ಗೆ ಇನ್ನ ಮತ್ತಷ್ಟು ತಿಳ್ಕೊಳ್ಳೋಣ. ನಾನು ಈಗ ತಾನೇ ಹೇಳಿದೆ, ಅವ್ರದೇ ಒಂದು ಶಿ ಈಸ್ ಅ ಫೌಂಡರ್ ಆಫ್ ನಾಟ್ಯೋಕ್ತಿ ಅಂತ. ಅವ್ರದೇ ಒಂದು ಈ ಭರತನಾಟ್ಯಂ ಶಾಲೆ ಕೂಡ ಇದೆ ಆಸ್ಟ್ರೇಲಿಯಾದಲ್ಲಿ. ಬನ್ನಿ ಈ ನಾಟ್ಯೋಕ್ತಿ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನಾಟ್ಯೋಕ್ತಿ ಹೆಸರು ಕಾನ್ಸೆಪ್ಷುಯಲೈಸ್ ಮಾಡಿದ್ದು ನಾನು ಬೆಂಗಳೂರಿನಲ್ಲಿರುವಾಗ. ತುಂಬಾ ಥ್ಯಾಂಕ್ಸ್. ಅದು ಯಾಕೆ ಅಂತಂದ್ರೆ, ಅದು ನಾಟ್ಯ ಅಂತಂದ್ರೆ ಆಬ್ವಿಯಸ್ಲಿ ಭರತನಾಟ್ಯದಲ್ಲಿ 3 ಥರದ್ದಿದೆ, ಅಂದ್ರೆ 3 ಲೆವೆಲ್ಸ್ ಅಂತ ಹೇಳ್ಬೋದು ನಾವು. ನೃತ್ಯ ಮತ್ತೆ ನಾಟ್ಯ ಅಂತ. ನೃತ್ಯ ಅಂತಂದ್ರೆ ನಾವು ಬರೇ ನಮ್ಮ ಅಡುಗಳನ್ನ ಭಾವ ವಿಹಿತ ಅಂತ ಹೇಳ್ತಾರೆ. ಭಾವವಿಹೀನ ಅಂತ ಹೇಳೋದಕ್ಕಿಂತ ಜಾಸ್ತಿ ಅಡವುಗಳು ಅಥವಾ ತುಂಬಾ ಟೆಕ್ನಿಕಲ್ ಅಂತ ಹೇಳ್ಬೋದು. ಇಂಗ್ಲಿಷ್ ನಲ್ಲಿ ಯೂಸ್ ಮಾಡಿದ್ರೆ ಟೆಕ್ನಿಕಲ್ ಆಗಿರುತ್ತೆ. ಅದಾದ್ಮೇಲೆ ನೃತ್ಯ ಅಂತ ಹೇಳಿದ್ರೆ ಈ ಟೆಕ್ನಿಕಾಲಿಟೀಸ್ ಒಂದಿಗೆ ಎಕ್ಸ್ಪ್ರೆಷನ್ಸ್ ಇರುತ್ತೆ. ನಾಟ್ಯ ಅಂತ ಹೇಳಿದ್ರೆ ನಮ್ಮ ಯಕ್ಷಗಾನ ಆಗಿರ್ಬೋದು ಕನ್ನಡ ಆಡಿಯನ್ಸಿಗೆ, ಅಥವಾ ಕಥಕ್ಕಳಿ ಆಗಿರ್ಬೋದು, ಅಥವಾ ಭರತನಾಟ್ಯದಲ್ಲಿ ಅಂತಂದ್ರೆ ಡಾನ್ಸ್ ಡ್ರಾಮಾಸ್ ಅಂತ ಹೇಳ್ತೀವಿ, ಪ್ರೊಡಕ್ಷನ್ಸ್ ಅಂತ ಹೇಳ್ತೀವಿ. ಈ ತರ ಪ್ರಾಪ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಡ್ರಾಮಾ ತರಾನೇ ಡೈಲಾಗ್ಸ್ ಮಾತ್ರ ಇರಲ್ಲ, ಹಾಡುಗಳಿರುತ್ತೆ. ಸೊ ಈ ತರದಕ್ಕೆ ನಾಟ್ಯ ಅಂತ ಹೇಳ್ತೀವಿ. ಸೊ ಆ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ತೀವಿ ನಾವು ನಾಟ್ಯವನ್ನ. ಸೊ ಆ ನಾಟ್ಯ ಉಕ್ತಿ ಅಂತ ಅಂದ್ರೆ ಎಕ್ಸ್ಪ್ರೆಸ್, ಸಂಸ್ಕೃತದಲ್ಲಿ ಉಕ್ತಿ ಅಂತಂದ್ರೆ ಎಕ್ಸ್ಪ್ರೆಸ್. ಸೊ ನಾಟ್ಯವನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅಂತ ನಾಟ್ಯದ ಮೂಲಕ ಎಕ್ಸ್ಪ್ರೆಸ್ ಮಾಡೋದು. ನಿಮ್ಮ ಒಂದು ಎಮೋಷನ್ಸ್ ಇರ್ಬೋದು, ಯಾವ್ದೇ ಇರ್ಬೋದು, ಹಾಡಲ್ಲಿ ಇರೋದಿಲ್ಲ. ಅವರ ಒಂದು ಸೈನ್ ಗಳಂತ ಹೇಳ್ಬೋದು, ಮುದ್ರೆಗಳು ಅಂತ ಹೇಳ್ಬೋದಲ್ವಾ. ನಿಮ್ಮ ಒಂದು ನಿಮ್ಮ ಭರತನಾಟ್ಯಂ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಟೆಕ್ನಿಕಲ್ ವರ್ಡ್. ಸೊ ಅದರ ಮೂಲಕ ನೀವು ನೃತ್ಯದ ಮೂಲಕ ಎಕ್ಸ್ಪ್ರೆಸ್ ಮಾಡುದು. ಸೊ ಅದೇ ನಾಟ್ಯೋಕ್ತಿ ಅನ್ನೋ ವೆರಿ ಬ್ಯೂಟಿಫುಲ್ ನೇಮ್. ನಿಮ್ಗೆ ಎಷ್ಟು ಮೀನಿಂಗ್ ಆಗಿದೆ ಅಂತ. ಸೊ ನಿಮ್ಮ ನಾಟ್ಯೋಕ್ತಿ ಬಗ್ಗೆ ಹೇಳೋದಾದ್ರೆ, ಸೊ ಏನೇನ್ ಕ್ಲಾಸಸ್, ಲೈಕ್ ಯಾವ ಏಜ್ಗೆ ಕ್ಲಾಸಸ್ ತಗೊಳ್ತೀರಾ? ಆನ್ಲೈನ್ ಇದೆಯಾ, ಆಫ್ಲೈನ್ ಇದೆಯಾ? ಅದ್ರ ಬಗ್ಗೆ ಎಲ್ಲ ತಿಳಿಸಿ. ಏನೇನ್ ಮಾಡುತ್ತೆ ನಿಮ್ಮ ಒಂದು ಈ ನಾಟ್ಯೋಕ್ತಿ? ಆನ್ಲೈನ್ ನೀವು ಒಳ್ಳೆ ವಿಷಯ ಕೇಳಿದ್ರಿ. ಆನ್ಲೈನ್ ತುಂಬಾ ಜನ ಕೇಳಿದ್ರು, ಎಸ್ಪೆಷಲಿ ಕೋವಿಡ್ ಆದ್ಮೇಲಂತೂ. ನಾನು ಕೋವಿಡ್ ಟೈಮಲ್ಲಿ ಸ್ವಲ್ಪ ಆನ್ಲೈನ್ ಮಾಡಿದ್ದೆ, ಬಿಕಾಸ್ ಬೇರೆ ವಿಧಿ ಇರಲಿಲ್ಲ. ಬಟ್ ಇಲ್ಲ ಅಂತಂದ್ರೆ ಭರತನಾಟ್ಯ ಪರ್ಫಾರ್ಮಿಂಗ್ ಆರ್ಟ್ಸ್ ಅನ್ನೋದು, ಎಸ್ಪೆಷಲಿ ಭರತನಾಟ್ಯ ಅಂತ ಹೇಳೋದು, ಗುರುಮುಖೇನ ಫೇಸ್ ಟು ಫೇಸ್ ಕಲಿಯೋದೇ ಒಳ್ಳೇದು. ಅದು ಅಂದ್ರೆ ಅದ್ರ ತುಂಬಾ ನುವಾನ್ಸಸ್ ಇದೆ, ಅದರ ಡೀಟೇಲ್ಸ್ ಇದೆಯಲ್ಲ, ಅದು ಬರೀ ನೋಡುವಂತದ್ದು ಮಾತ್ರ. ಎಕ್ಸ್ಪ್ರೆಷನ್ ಎಲ್ಲ ನೋಡಿ ಕಲಿಬೇಕು ಫೇಸ್ ಟು ಫೇಸ್. ಹೌದು. ಸೊ ಅದು ಒಂಥರ ಸೋಲು ಕನೆಕ್ಟ್ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಗುರುಮುಖೇನ ಫೇಸ್ ಟು ಫೇಸ್ ಕಲಿಯೋದೇ ಒಳ್ಳೇದು, ಅದು ಕರೆಕ್ಟ್ ಆಗಿ. ಅದು ಒಂದು. ಸೊ ನಮ್ದು ಆನ್ಲೈನ್ ಕ್ಲಾಸಸ್ ಇಲ್ಲ. ಮತ್ತೆ ಇಲ್ಲಿ ಎಪಿಂಗಲ್ ಕ್ಲಾಸ್ ಇದೆ ನಾಟ್ಯೋಕ್ತಿದು, ಮತ್ತೆ ರೌಸ್ ಹಿಲ್ ಅಲ್ಲಿ ಇದೆ. ಸೊ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ವಾರ. ಅದರಿಂದಾಗಿ ವೀಕ್ ಡೇ ಕ್ಲಾಸಸ್ ಇಲ್ಲ. ಬಟ್ ಬುಧವಾರ ಒಂದ್ ದಿವಸ ಸ್ಕೋಫೀಲ್ಡ್ಸ್ ಅಲ್ಲಿ ಕ್ಲಾಸ್ ಇದೆ, ಈವ್ನಿಂಗ್ಸು ಸಂಜೆ 6 ಗಂಟೆ ಮೇಲೆ. ಅದಲ್ಲದೆ ಬರೀ ಶನಿವಾರ ಕ್ಲಾಸಸ್ ಇದೆ.
ಶನಿವಾರ ಬೆಳಿಗ್ಗೆ 8 ಗಂಟೆಗೆ ಶುರು ಆದ್ರೆ ಆಲ್ಮೋಸ್ಟ್ 5-6 ಗಂಟೆ ತನಕ ಹೋಗುತ್ತೆ. ಕಂಟಿನ್ಯೂಸ್ ಆಗಿ ಕ್ಲಾಸ್ ತಗೊಳ್ತೀರಾ? ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾವೆಲ್ ಮಾಡ್ತೀನಿ ಇನ್ ಬಿಟ್ವೀನ್. ಎಪಿಂಗ್ ಹೋಗ್ತೀರಾ, ಅದಾದ್ಮೇಲೆ ರೌಸ್ ಹೋಗ್ತೀರಾ. ಸೊ ಸಾಟರ್ಡೆ 2 ಕಡೆ ಹೋಗ್ತೀರಾ. ಸೊ ಬರೀ ವೆನ್ಸ್ಡೇ ಮಾತ್ರ ಸ್ಕೋಫೀಲ್ಡ್ ಅಲ್ಲಿ ಈವ್ನಿಂಗ್ ಕ್ಲಾಸ್ ತಗೊಳ್ತೀರಾ. ಸೊ ನಿಮ್ದು ಸಾಟರ್ಡೆ ಫುಲ್ ಡೆಡಿಕೇಶನ್ ನಿಮ್ಮ ಭರತನಾಟ್ಯಂಗೆ. ಸೊ ಯಾವ ಏಜ್ ಗ್ರೂಪ್ ನೀವು ಸೆಪರೇಟ್ ಏಜ್ ಗ್ರೂಪ್ ಮಾಡ್ತೀರಾ? ಯಾವ ತರ ಕ್ಲಾಸಸ್? ಹೌದು, ಕ್ಲಾಸ್ ಅನ್ನ ಡಿವೈಡ್ ಮಾಡಿದಾಗ ಏಜ್ ಗ್ರೂಪ್ ಮೇಲೆ ಡಿವೈಡ್ ಮಾಡ್ತೀವಿ. ವಿದಿನ್ ಅನ್ ಏಜ್ ಗ್ರೂಪ್ ಅಂದ್ರೆ 5-6 ಇಯರ್ಸ್ ಇಂದ ಅಂತ ಹೇಳ್ಬೋದು. ಆದ್ರೆ 5 ಇಯರ್ಸ್ ಎಲ್ಲ ಕೆಲವರು ಕೇಳ್ತಾರೆ, ಕೆಲವು ಮಕ್ಕಳು ಇಲ್ಲ ಅವಳಿಗೆ ತುಂಬಾ ಇಷ್ಟ ಅಂತ. ನಾನು 5 ಇಯರ್ಸ್ ಬರ್ತೀನಿ, ಕೆಲವರು 4.5 ಇಯರ್ಸ್ ಕೇಳ್ತಾರೆ. 4.5 ಇಯರ್ಸ್ ಬರ್ತೀನಿ ಅಂತಂದ್ರೆ ನಾನು ಅವ್ರಿಗೆ ಒಂದು 10 ನಿಮಿಷ ಲೆಕ್ಚರ್ ಕೊಡ್ತೀನಿ. ಯಾಕಂದ್ರೆ ತುಂಬಾ ಅಂದ್ರೆ ಲಿಮ್ಸ್ ಗಟ್ಟಿ ಇರ್ಬೇಕು. ಸೊ ನಾನು ಅವರಿಗೆ ಆಟ ಆಡಿಸಿ ಅವರ ಲೆವೆಲ್ಗೆ ತಕ್ಕಂಗೆ ಹೇಳ್ಕೊಡ್ಬೋದು. ಬಟ್ ಮಕ್ಕಳಿಗೆ ಎಷ್ಟಂದ್ರೂ ಸ್ವಲ್ಪ ಟೈಮ್ ಆದ್ಮೇಲೆ ಬೋರ್ ಆಗ್ಬಿಡುತ್ತೆ ಅದು ಆರ್ಟ್ ಫಾರ್ಮ್. ಅವ್ರಿಗೆ ಅವ್ರ ಬಾಡಿಗೆ ಆ ಡೆಡಿಕೇಶನ್ ತಗೊಳಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಅವರಿಗೆ ಆಗಲ್ಲ. ಅದಕ್ಕೆ ನಾನು 5.5 ವರ್ಷ ಆಗ್ಲಿ 6 ವರ್ಷ ಆದ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ತಾ ಅವ್ರಿಗೆಲ್ಲ ಫುಲ್ ಬಾಡಿ ಫಿಸಿಕಲಿ ಡೆವಲಪ್ ಆಗುತ್ತೆ. ಸೊ ಮತ್ತೆ ಪ್ರತಿಯೊಂದು ಏಜ್ ಗ್ರೂಪಿಗೆ ಒಂದೊಂದು ಬ್ಯಾಚ್ ಇದೆ. ಅಂದ್ರೆ 6ರಿಂದ ಒಂದು 10-12 ವರ್ಷ ತನಕ. ನಾನು ಜನರಲಿ 10 ವರ್ಷ ಕಳೆದ್ಮೇಲೆ ಒಂದು 13 ವರ್ಷದ ಕೆಳಗಿನವರಿಗೆ ನಾನೊಂದು ಟ್ರಯಲ್ ಕ್ಲಾಸಿಗೆ ಬಂದಾಗ ನಾನು ಹೇಳ್ತೀನಿ, ಫಸ್ಟ್ ಟ್ರಯಲ್ ಕ್ಲಾಸಿಗೆ ಬನ್ನಿ, ಆಮೇಲೆ ನಾನು ನೋಡ್ತೀನಿ ನಿಮ್ಮ ಮೆಚುರಿಟಿ ಮತ್ತೆ ನಿಮ್ಮ ಹೈಟ್ ಅದೆಲ್ಲ ನೋಡ್ಕೊಂಡು ನಾನು ನಿಮ್ಮನ್ನ ಯಾವ ಬ್ಯಾಚ್ ಅಲ್ಲಿ ಫಿಟ್ ಆಗ್ತೀರಿ ಅಂತ ನಾನು ಹೇಳ್ತೀನಿ ಅಂತ. ಸೊ ನಮ್ದು ಟ್ರಯಲ್ ಕ್ಲಾಸ್ ಫ್ರೀ ಇರುತ್ತೆ, ಅದ್ರಲ್ಲಿ ನಾನು ಸಜೆಸ್ಟ್ ಮಾಡ್ತೀನಿ ಅದರ ವಾರ್ಡರ್ ಅಲ್ಲಿ ಇರೋರಿಗೆ. ಇಲ್ಲ ಅಂದ್ರೆ ಅವ್ರ ಏಜ್ ಮೇಲೆ ಟೈಮಿಗೆ ಇರುತ್ತೆ, 8 to 9 ಆ ತರ ಪ್ರತಿಯೊಂದು ಟೈಮಿಗೆ ಇರುತ್ತೆ. ಮತ್ತೆ ಅದ್ರ ಒಳಗಡೆ ಹೇಗೋ ಪುನಃ ಬ್ಯಾಚಸ್ ಇರುತ್ತೆ. ಅಂದ್ರೆ ಒಬ್ರು ಸೀನಿಯರ್ ಲೆವೆಲ್ ಇರ್ಬೋದು, ಒಬ್ರು ಜೂನಿಯರ್ ಲೆವೆಲ್ ಇರ್ಬೋದು. ಅದಕ್ಕೆ ನಾವು ನಮ್ಮ ಭರತನಾಟ್ಯ ಸಿಲೆಬಸ್ ಅಲ್ಲಿ ಆದ್ಯ, ಮಧ್ಯ, ಪೂರ್ಣ ಮತ್ತೆ ಮಂಜರಿ ಆ ತರ ಬೇರೆ ಬೇರೆ ಲೆವೆಲ್ಸ್ ಇದೆ. ವಿದ್ವತ್ ತನಕ ಲೆವೆಲ್ಸ್ ಇದೆ, ಒಂದು 8 ಲೆವೆಲ್ಗಳಿದೆ. ಸೊ ಆ ಪ್ರಕಾರನು ಕೆಲವೊಂದ್ಸಲ ಬ್ಯಾಚ್ ಇರುತ್ತೆ. ಅಂದ್ರೆ ಅಡಲ್ಟ್ ಬ್ಯಾಚ್ ಅಲ್ಲಿ ಪೂರ್ಣ ಎಬವ್ ಮಾತ್ರ ಈ ಬ್ಯಾಚ್ ಅಲ್ಲಿ ಆ ತರನು ಇದೆ. ಸೊ ಒಂಥರ ಒಂದು ಅಂಡರ್ 12 ಅವ್ರಿಗೆ ಮಾಡ್ತೀರಾ, ಅದಾದ್ಮೇಲೆ ಓವರ್ 12 ಏಜ್ ಅವ್ರಿಗೆ ಮಾಡ್ತೀರಾ, ಅದಾದ್ಮೇಲೆ ಅಡಲ್ಟ್ಸ್ ಗಳಿಗೆ 3 ಡಿಫ್ರೆಂಟ್ ಕ್ಲಾಸಸ್ ಸಾಟರ್ಡೇಸ್ ತಗೊಳ್ತೀರಾ. ಎಷ್ಟು ಅವರ್ ಇರುತ್ತೆ? ಆಲ್ಮೋಸ್ಟ್ 1 ಅವರ್. ಬಟ್ ನನ್ಗೆ ಅಸಿಸ್ಟೆಂಟ್ ಟೀಚರ್ಸ್ ಇದ್ದಾರೆ, ಆಮೇಲೆ ಬೇರೆ ಟೀಚರೂ ಇದ್ದಾರೆ. ಹೌದು. ಸೊ ಏನಾಗುತ್ತೆ ಅಂತಂದ್ರೆ ನಾನು ನಮ್ದು ಫಸ್ಟ್ ಸ್ಟಾರ್ಟ್ ಆಗುವಾಗ ಎಕ್ಸರ್ಸೈಸ್ ಮಾಡ್ಲೇಬೇಕು. ಭರತನಾಟ್ಯಕ್ಕೆ ಬೇಕಾದ ಎಕ್ಸರ್ಸೈಸ್ ವಾರ್ಮ್ ಅಪ್ ಅಂತ ಹೇಳ್ತಾರೆ. ಅದಾದ್ಮೇಲೆ ನಾವು ರಿವಿಷನ್ ಮಾಡ್ತೀವಿ ಕಲ್ತಿದ್ದು. ಅದು ಒಂದೊಂದಾಗಿ ಅಂದ್ರೆ ಅವ್ರವ್ರ ಲೆವೆಲಿಗೆ ತಕ್ಕಂಗೆ ರಿವಿಷನ್ ಆಗುತ್ತೆ. ಆಮೇಲೆ ಹೊಸ ಪಾಠ ಹೇಳ್ಕೊಡ್ತೀವಿ. ಸೊ ನಾನು ಹೊಸ ಪಾಠ ಹೆಚ್ಚಾಗಿ ನಾನೇ ಹೇಳ್ಕೊಡೋದು, ಬೇರೆ ಯಾರು ಹೇಳ್ಕೊಡಲ್ಲ. ಸೊ ಹೊಸ ಪಾಠ ನಾನು ಹೇಳ್ಕೊಟ್ಟಾದ್ಮೇಲೆ ನಾನು ಅವ್ರನ್ನ ಕಳಿಸ್ತೀನಿ ರಿವಿಷನ್ ಮಾಡಿಸ್ಲಿಕ್ಕೆ ಅಸಿಸ್ಟೆಂಟ್ ಟೀಚರ್ಸ್ ಹತ್ರ. ಅವರು ಆ ಪಾಠಗಳನ್ನ ಪುನಃ ರಿವೈಸ್ ಮಾಡ್ತಾರೆ. ಸೊ ಅಸಿಸ್ಟೆಂಟ್ ಟೀಚರು ಅವರು ವೆಲ್ ಟ್ರೈನ್ಡ್, ಅವರು ಒಳ್ಳೆ ಡ್ಯಾನ್ಸರ್ಸ್, ಅವರು ಸರ್ಟಿಫೈಡ್ ಡ್ಯಾನ್ಸರ್ಸ್, ಅವರು ಟ್ರೈನ್ ಮಾಡ್ತಾರೆ. ನೀವೇನ್ ಹೇಳ್ಕೊಡ್ತೀರಾ ಅದನ್ನ ಅವರು ರಿವರ್ಸಲ್ ಮಾಡ್ಕೊಡ್ತಾರೆ. ಸೊ ವೆರಿ ನೈಸ್. ಸೊ ನೀವು ಆನ್ಲೈನ್ ಕ್ಲಾಸಸ್ ನ ತಗೊಳ್ಳಲ್ಲ, ನೀವು ಹೇಳಿದ್ರಿ ಫಿಸಿಕಲಿ ಇರ್ಬೇಕು, ಯಾಕಂದ್ರೆ ಎಮೋಷನ್ಸ್ ಎಲ್ಲ ಎಕ್ಸ್ಪ್ರೆಷನ್ಸ್ ಎಲ್ಲ ಫುಲ್ ಕನೆಕ್ಟ್ ಆಗ್ಬೇಕು, ಎಲ್ಲ ಅದೇ ಹೌದು, ಎನರ್ಜಿನೂ ಕನೆಕ್ಟ್ ಆಗ್ಬೇಕು. ಸೊ ಅದಕ್ಕೋಸ್ಕರ ನೀವು ಆನ್ಲೈನ್ ತಗೊಳಲ್ಲ, ಎಲ್ಲ ಆಫ್ಲೈನ್ ಅಲ್ಲೇ ತಗೊಳ್ತೀರಾ. ಸೊ ಇವ್ರದ್ದು ವೆನ್ಸ್ಡೇಸ್ ಇರುತ್ತೆ, ಸ್ಕೋಫೀಲ್ಡ್ ಅಲ್ಲಿ ಈವ್ನಿಂಗ್ ತಗೊಳ್ತಾರೆ. ಅದ್ ಬಿಟ್ರೆ ಸಾಟರ್ಡೇಸ್ ರೌಸ್ ಹಿಲ್ ಅಥವಾ ಎಪಿಂಗ್ ಅಲ್ಲಿ ಕ್ಲಾಸಸ್ ನ ಫುಲ್ ಡೇ ತಗೊಳ್ತೀರಾ. ಸೊ ಅಂಡರ್ ಏಜ್ 12 ತಗೊಳ್ತೀರಾ, ಆಮೇಲೆ ಅಬೌವ್ 12 ತಗೊಳ್ತೀರಾ. ಆಮೇಲೆ ಅಡಲ್ಟ್ಸ್ ಕ್ಲಾಸಸ್ ಸೊ ನೈಸ್. ಅದ್ರಲ್ಲೂ ಲೆವೆಲ್ಸ್ ಗಳು ಇರುತ್ತೆ. ನಾನು ಹೇಳಿದಂಗೆ ಪ್ರೀ ಆದ್ಯ ಅಂತ ಹೇಳ್ತೀವಿ, ಆದ್ಯ ಎಕ್ಸಾಮ್ಸ್ ಮುಗಿಯೋ ತನಕ ಅವರಿಗೆ ಪ್ರೀ ಆದ್ಯ ಅಂತ ಹೇಳ್ತೀವಿ. ಅದಾದ್ಮೇಲೆ ವಿದ್ವತ್ ತನಕ ಲೆವೆಲ್ ತಗೊಳ್ತೀವಿ. ಆಮೇಲೆ ಇವರ ಒಂದು ನಾಟ್ಯೋಕ್ತಿಯ ಸ್ಪೆಷಾಲಿಟಿ ಏನಂದ್ರೆ ನಿಮ್ಮ ಈ ಒಂದು ಶಾಲೆ ಭಾರತೀಯ UGC ಬೋರ್ಡ್ ಸಂಚಾರಿ ಕಲಾ ಪರಿಷತ್ ಸೆಂಟರ್ ಕೋಡ್ ಅನ್ನ ಪಡೆದುಕೊಂಡಿದ್ದೀರಾ. ಸೊ ಇದು ಆಸ್ಟ್ರೇಲಿಯಾದ ಪ್ರದರ್ಶನ ಕಲೆಗಳು ಮತ್ತು ಶಾಸ್ತ್ರೀಯ ಸಂಗೀತ ಪರೀಕ್ಷೆಗಳನ್ನು ಮೊದಲ ಬಾರಿಗೆ ನಡೆಸಲು ಇದು ಅನುವು ಮಾಡಿಕೊಟ್ಟಿದೆ. ಅಂದ್ರೆ ಇವ್ರದೇ ಫಸ್ಟ್ ಸ್ಕೂಲ್ UGC ಬೋರ್ಡ್ ಇಂದ ಅಪ್ರೂವಲ್ ತಗೊಂಡಿರೋದು. ಸೊ ಇಲ್ಲೇನೆ ನೀವು ಇಂಡಿಯಾಗ ಹೋಗಿ ಎಕ್ಸಾಮ್ ಮಾಡಂಗಿಲ್ಲ. ಅವರ ಒಂದು ಯಾವುದೇ ಒಂದು ಪ್ರದರ್ಶನ ಕಲೆಗಳು, ಶಾಸ್ತ್ರೀಯ ಸಂಗೀತ ಯಾವುದೇ ಇರ್ಬೋದು, ನೃತ್ಯ ಕಲೆಗಳು ಪ್ರತಿಯೊಂದನ್ನು ನಿಮ್ಮ ಒಂದು ಸ್ಕೂಲ್ ನ ಮೂಲಕನೇ ಅವರು ಎಕ್ಸಾಮ್ಸ್ ನ ತಗೋಬಹುದು. ಸೊ
ದಟ್ಸ್ ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. ಅದ್ರ ಬಗ್ಗೆನೂ ಹೇಳಿ ಪಲ್ಲವಿ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ಜೋಸ್ನಾ ಅದ್ರ ಬಗ್ಗೆ ಮಾತಾಡಿದ್ದಕ್ಕೆ. ಯಾಕಂತಂದ್ರೆ ಈ ಅಪ್ಪು ರೇಡಿಯೋ ಮೂಲಕ ಆದ್ರೂ ಇದನ್ನ ಸ್ಪ್ರೆಡ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಇಂಡಿಯನ್ ಕನ್ಸುಲೇಟ್ ಅವ್ರ ಹತ್ರನೂ ಮಾತಾಡಿದೀವಿ, ಅವರು ತುಂಬಾ ಖುಷಿ ಪಟ್ಟಿದ್ದಾರೆ. ಅವರು ಹೇಳಿದ್ದಾರೆ ನಾವೆಲ್ಲ ಟೀಚರ್ಸು, ನನಗೆ ಆಲ್ರೆಡಿ ತುಂಬಾ ಟೀಚರ್ಸ್ ಮೃದಂಗ ಮತ್ತೆ ಮ್ಯೂಸಿಕ್ ಟೀಚರ್ಸ್ ಎಲ್ಲ ಗೊತ್ತು, ಬಟ್ ಅವರನ್ನೆಲ್ಲ ಕೊಲೆಕ್ಟ್ ಮಾಡಿ ಒಂದ್ ಕಡೆ ನಾವು ಇದನ್ನ ನೀವು ಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ಏನು ಅಂತ ಹೇಳಿದ್ರೆ ಸಂಚಾರಿ ಕಲಾ ಪರಿಷತ್ ಅಂತ ಹೇಳೋದು HNR ಸೆಂಟ್ರಲ್, ನಮ್ಮ ಇಂಡಿಯನ್ ಸೆಂಟ್ರಲ್ ಗೌರ್ಮೆಂಟ್ HNR ಡಿವಿಷನ್ ಅಲ್ಲಿ ಬರುತ್ತೆ. ಸೊ ಅವ್ರದ್ದು ಅಲ್ಲಿಂದ ಅಪ್ರೂವ್ ಆಗಿರೋದು ಅವ್ರದ್ದು ಸಂಚಾರಿ ಕಲಾ ಪರಿಷತ್ತು. ಅವರು ಬಿಕೆಂದ್ರಜಿತ್ ಯೂನಿವರ್ಸಿಟಿ ಒಟ್ಟಿಗೆ ಕೊಲಾಬರೇಟ್ ಮಾಡಿಕೊಂಡು, ಅದು MHRD ಅಂಡ್ UGC ರೆಕಾಗ್ನೈಸ್ಡ್, ಅದು ಸೆಂಟ್ರಲ್ ಸಿಲೆಬಸ್ ಆಗುತ್ತೆ ಅವಾಗ. ಸೊ ಅವರೊಟ್ಟಿಗೆ ಕೊಲಾಬರೇಟ್ ಮಾಡಿಕೊಂಡು ಅವರು ಈಗ ಆ ಎಕ್ಸಾಮ್ಸ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಎಕ್ಸಾಮ್ಸ್ ಅಂತ ಹೇಳೋದು ತುಂಬಾ ಮುಖ್ಯ. ಇಂಡಿಯಾದಲ್ಲಿ ತುಂಬಾ ಹಿಂದಿಂದಾನೇ ಇದೆ, ನಡ್ಕೊಂಡು ಬಂದಿದೆ ಇದು. ಡಿಪ್ಲೊಮಾಸ್ ಇದೆ, ಗ್ರಾಜುಯೇಷನ್ಸ್ ಇದೆ, ಪೋಸ್ಟ್ ಗ್ರಾಜುಯೇಷನ್ಸ್ ಇದೆ. ಬಟ್ ಈಗ ಇಲ್ಲಿ ಕಲಿತಂತ ಮಕ್ಕಳು ಅಂದ್ರೆ ನನ್ಗೀಗ ವಿದೂಷಿ ಅಂತ ಪಟ್ಟ ಬಂದಿರೋದು, ಆ ಟ್ಯಾಗ್ ಬಂದಿರೋ ಡಾಕ್ಟರ್ ಅಂತ ಹೇಳಿದಾಗೆ ವಿದೂಷಿ ಅಂತ ಹೈಯೆಸ್ಟ್ ಎಕ್ಸಾಮ್ಸ್ ಪಾಸ್ ಮಾಡೋರಿಗಷ್ಟೇ ಆ ಟ್ಯಾಗ್ ಹಾಕೊಡೋದು. ಸೊ ಅದು ನಾನು KCB ಕರ್ನಾಟಕ ಬೋರ್ಡ್ ಇಂದ ತಗೊಂಡಿದ್ದೆ. ಅದು ಫೇಮಸ್ ಬೋರ್ಡ್, ಬಟ್ ಅವ್ರದ್ದು ಸ್ಟೇಟ್ ಲೆವೆಲ್ ಆಗಿರೋದ್ರಿಂದ ಅವ್ರದ್ದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಲ್ಲ. ಈಗ ಇನ್ನು ಗಂಗೂಬಾಯಿ ಹನಗಲ್ ಅಂತ ಬೋರ್ಡ್ ಅಂತ ಚೇಂಜ್ ಮಾಡ್ತಾ ಇದ್ದಾರಂತ ಅದನ್ನು. ಇಟ್ಸ್ ಅ ನೈಸ್ ಥಿಂಗ್. ಸೊ ನಾವು ಬ್ಯಾಂಗ್ಳೂರಲ್ಲಿ ಇರುವಾಗಲೇ ಸಂಚಾರಿ ಕಲಾ ಪರಿಷತ್ ಜೊತೆ ನನ್ನ ಸ್ಟೂಡೆಂಟ್ಸು, ನನ್ನ ಸ್ಕೂಲು ಸೆಂಟರ್ ಇತ್ತು, ಅಲ್ಲಿ ನಾವು ಎಕ್ಸಾಮ್ಸ್ ತಗೊಳ್ತಾ ಇದ್ದೆವು. ಆದ್ರೆ ಇಲ್ಲಿ ಬಂದ್ಮೇಲೆ ಅದು ಕಟ್ಟಾಗೋಯ್ತು. ಆವಾಗ ನಾನು ಅವ್ರ ಹತ್ರ ಸಂಪರ್ಕ ಇಟ್ಕೊಂಡಿದ್ದೆ, ನಾನು ಹೇಳಿದ್ದೆ ನನಗೆ ಆಸ್ಟ್ರೇಲಿಯಾದಲ್ಲಿ ಇದನ್ನ ಮಾಡ್ಬೇಕಂತ. ಸೊ ಅವರು ಅದನ್ನ ನನ್ನ ಜೊತೆ ಪರ್ಸ್ಯೂ ಮಾಡಿದ್ರು. ಅಭಿಜಿತ್ ಸಂಚಾರಿ ಅಂತ ಅದ್ರ ಡೈರೆಕ್ಟರು, ಅವರು ಅದ್ರನ್ನು ತುಂಬಾ ಪರ್ಸ್ಯೂ ಮಾಡಿ ಇವಾಗ ಅವರು USA, ಜರ್ಮನಿ, ಈಗ ಆಸ್ಟ್ರೇಲಿಯಾದಲ್ಲಿ ನಮ್ದು ಫಸ್ಟ್ ಸೆಂಟರು. ಸೊ ಆ ಥರ ಮಾಡಿದ್ದಾರೆ. ಸೊ ಎಲ್ಲ ಡಾನ್ಸ್ ಟೀಚರ್ಸು, ಮ್ಯೂಸಿಕ್ ಟೀಚರ್ಸು, ಮೃದಂಗಂ, ಪರ್ಕಷನ್ಸ್ ಎಲ್ಲರೂ ಇದರ ಉಪಯೋಗ ಪಡ್ಕೋಬಹುದು. ಮಕ್ಕಳಿಗೆ ಫಸ್ಟ್ ಇನ್ನ 4 ಲೆವೆಲ್ ಒಂಥರ ಅವರಿಗೆ ಎಂಕರೇಜ್ಮೆಂಟ್ ಕೊಡುವ ಹಾಗೆ ಇದೆ, ಇನ್ನು ಕಲೀರಿ ಅಂತ ಹೇಳುವಾಗೆ. ಅದರ ನಂತರ ಸ್ವಲ್ಪ ಸ್ಟ್ರಿಕ್ಟ್ ಆಗ್ತದೆ, ಸೊ ದಟ್ ಯು ನೋ ದ ಸೀರಿಯಸ್ನೆಸ್ ಆಫ್ ದ ಡಾನ್ಸ್, ದ ಆರ್ಟ್ ಫಾರ್ಮ್ ದಟ್ ಯು ಆರ್ ಲರ್ನಿಂಗ್, ಅದನ್ನು ನಮಗೆ ಬೇಕು. ಅಂದ್ರೆ ಅದನ್ನ ಅವರು ಡೆಪ್ತ್ ಆಗಿ ಕಲಿಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಬಟ್ ಖಂಡಿತವಾಗ್ಲೂ ಎಲ್ಲರಿಗೂ ಈ ಸೌಲಭ್ಯನ ತಗೋಬಹುದು, ಸರ್ಟಿಫಿಕೇಟ್ಸ್ ಅನ್ನ ತಗೋಬಹುದು. ಸೊ ಅದನ್ನ ಯಾರು ಓವರ್ಸಿ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರೆ ನಿಮ್ಗೆ ಎಷ್ಟೊಂದು ಜನ ಮ್ಯೂಸಿಷಿಯನ್ಸ್ ಇವರೆಲ್ಲ ಗೊತ್ತು, ಸಂಗೀತಗಾರರು ಗೊತ್ತು, ನೃತ್ಯಗಾರರು ಎಲ್ಲರೂ ಗೊತ್ತು. ಅವರು ಅವರ ಶಾಲೆಯ ಸ್ಟೂಡೆಂಟ್ಸ್ ನ ಕರ್ಕೊಂಡ್ಬಂದು ನಿಮ್ಮ ಒಂದು ಶಾಲೆಯಲ್ಲಿ UGC ಬೋರ್ಡ್ ಇಂದ ಎಕ್ಸಾಮ್ ಮಾಡೋದು. ಸೊ UGC ಬೋರ್ಡ್ ಇಂದ ಯಾರು ಬರ್ತಾರ, ಇವರು ಹೇಗ್ ಮಾಡ್ತಾರೆ ಅಂತ ನೋಡೋದಕ್ಕೆ, ಅಥವಾ ಯಾವ ರೀತಿ ವರ್ಕ್ ಆಗುತ್ತೆ? ಒಳ್ಳೆ ಕ್ವಶನ್. ಅದು ಇವಾಗ ಆಸ್ಟ್ರೇಲಿಯಾದಲ್ಲಿ ನಾಟ್ ಜಸ್ಟ್ ಸಿಡ್ನಿ, ಮೆಲ್ಬೋರ್ನ್ ಅಲ್ಲಿ, ಆಸ್ಟ್ರೇಲಿಯಾದ ಯಾವುದೇ ಪಾರ್ಟ್ ಅಲ್ಲಿ ಕಂಡಕ್ಟ್ ಮಾಡ್ಲಿಕ್ಕೆ ನಮ್ಗೆ ಸಂಚಾರಿ ಬೋರ್ಡ್ ಅವರು ಇದು ಕೊಟ್ಟಿದ್ದಾರೆ. ಅದಕ್ಕೆ ಅವರು ನಮ್ಗೆ ಮಹಾಪ್ರಚಾರಕ್ ಅಂತ ಒಂದು ಟೈಟಲ್ ಕೊಟ್ಟಿದ್ದಾರೆ. ಸೊ ನಮ್ಗೆ ನಾಟ್ಯೋಕ್ತಿ ಸೆಂಟರಿಗೆ, ನಾಟ್ ಆಸ್ ಅ ಡಾನ್ಸ್ ಸ್ಕೂಲ್, ನಾಟ್ಯೋಕ್ತಿ ಸೆಂಟರಿಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ, ನಾವು ಸಿಲೆಬಸ್ ಫಾಲೋ ಮಾಡ್ತಾ ಇರೋದು ಸಂಚಾರಿ ಅವ್ರದ್ದು, ಆದ್ರೆ ನಾವು ಕೆಲವೊಂದ್ಸಲ ಕೆಲವೊಂದು ಅಂದ್ರೆ ಈಗ ಸಪೋಸ್ ಮಧ್ಯದಲ್ಲಿರೋದು ಓಕೆ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋಣ ನಾವು ಅಂತ ಹೇಳಿದ್ರೆ, ಅಂದ್ರೆ ಅದಕ್ಕಿಂತ ಕಡಿಮೆ ಮಾಡುವಾಗಿಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ನಾವು ಮಾಡ್ಬೋದು. ಯಾಕಂತಂದ್ರೆ ಇಲ್ಲಿನ ಮಕ್ಕಳಿಗೆ ಇನ್ನು ಬೇರೆ ಅವಕಾಶಗಳಿಲ್ಲ, ಇಂಡಿಯಾದ ಹಾಗೆ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಲಿಕ್ಕೆ ಇಲ್ಲಿ ಯೂನಿವರ್ಸಿಟೀಸ್ ಇಲ್ಲ. ಸೊ ಅದಕ್ಕೆ ನಾವು ಬೇಕಿದ್ರೆ ಜಾಸ್ತಿ, ಅಂದ್ರೆ ಎಸ್ಪೆಷಲಿ ಅವರು ವಿದ್ವತ್ ಕಂಪ್ಲೀಟ್ ಮಾಡ್ತಾರಲ್ಲ, ಆವಾಗ ಎಸ್ಪೆಷಲಿ ಸೀನಿಯರ್ ಲೆವೆಲ್ಸ್ ಅಲ್ಲಿ ಸ್ವಲ್ಪ ಸಿಲೆಬಸ್ ಟಫ್ ಮಾಡಿದೀವಿ ನಾವು. ಯಾಕಂತಂದ್ರೆ ಎಸ್ಪೆಷಲಿ ಭರತನಾಟ್ಯದಲ್ಲಿ, ಯಾಕಂತಂದ್ರೆ ಇಲ್ಲಿ ಕಂಪ್ಲೀಟ್ ಆದಾಗ ಅವರೊಬ್ರು ಟೀಚರ್ ಆಗಿರ್ಬೇಕು, ಕೊರಿಯೋಗ್ರಾಫ್ ಮಾಡ್ಲಿಕ್ಕೆ ಅವ್ರಿಗೆ ಗೊತ್ತಿರ್ಬೇಕು, ನಟವಾಂಗಂ ಚೆನ್ನಾಗಿ ಮಾಡ್ಲಿಕ್ಕೆ ಗೊತ್ತಿರ್ಬೇಕು. ಆವಾಗಷ್ಟೇ ಅವರು ಓಕೆ ನಂದು ಡಿಗ್ರಿ ಫುಲ್ ಕಂಪ್ಲೀಟ್ ಆಯ್ತು, ಇವಾಗ ಹೇಗೆ ನಮ್ಮಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಆಗಿ ಓಕೆ ಕಂಪ್ಲೀಟ್, ನಾನು ಕೆಲಸ ಮಾಡ್ಲಿಕ್ಕೆ ರೆಡಿ ಅಂತ ಹೇಳ್ತೀವಲ್ಲ, ಅದೇ ತರ ಇದೆ ಸಿಲೆಬಸ್. ಸೊ ಈ ಸಿಲೆಬಸ್ ನಾವು ಅವ್ರ ಕೈಯಿಂದ ಅಪ್ರೂವ್ ಮಾಡಿಸ್ಕೊಂಡಿದೀವಿ. ಸೊ ನಾವಿವಾಗ ಸಂಗೀತ, ಮೃದಂಗ ಎಲ್ಲದರಲ್ಲೂ ಈ ತರ ಸಿಲೆಬಸ್
ಕೋರ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ವಯಲಿನ್ Okay. ಎಲ್ಲದ್ರಲ್ಲೂ. Okay. ಇಲ್ಲಿನ SMC ಸಿಡ್ನಿ ಮ್ಯೂಸಿಕ್ ಸರ್ಕಲ್ ಅಂತ ಇದೆ, ಅಲ್ಲಿ ಡಾಕ್ಟರ್ ರಾಮನಾಥನ್ ಅಂತ ಇದ್ದಾರೆ. ಸೊ ಇಲ್ಲಿನ ತುಂಬಾ ಸ್ಕಾಲರ್ಸ್ ಅನ್ನ ಹಿಡ್ಕೊಂಡು ಇದರಲ್ಲಿ ತುಂಬಾ ಸಾಧನೆ ಮಾಡಿದ ಸಾಧಕರನ್ನ ಹಿಡ್ಕೊಂಡು ನಾವು ಪ್ರೊಫೈಲ್ ಇದು ಸಿಲೆಬಸ್ ಅನ್ನು ರೆಡಿ ಮಾಡಿದ್ದೀವಿ. ಜಡ್ಜಸ್ ಅಷ್ಟೇ ನ್ಯೂಟ್ರಲ್ ಆಗಿ ಯಾರು ಜಡ್ಜಸ್ ಇದ್ದಾರೆ, ನಮ್ಗೆ ವಿದುಷಿ ವಾಣಿಶ್ರೀ ಅಂತ ಅವರು ಬರ್ತಾರೆ ಜಡ್ಜ್ ಆಗಿ. ಸೊ ನ್ಯೂಟ್ರಲ್ ಆಗಿ ಜಡ್ಜ್ ಅನ್ನ ಆದಷ್ಟು ನಾವು ನೋಡ್ತೀವಿ. ಅಟ್ಲೀಸ್ಟ್ ಅಂದ್ರೆ ಅವ್ರ ಟೀಚರ್ಗೆ ಅವ್ರ ಮಕ್ಕಳಿಗೆ ಅವರ ಟೀಚರ್ ಜಡ್ಜ್ ಆಗಿ ಆಗಿಲ್ಲ. ಸೊ ಇದನ್ನೆಲ್ಲ ನಾವು ಇಂಟ್ರೆಸ್ಟ್ ಇರುತ್ತೆ. ಸೊ ಎಲ್ಲ ಅರೇಂಜ್ ಮಾಡ್ತೀವಿ ನಾವು. ಇದು ಹಾಲ್ ಅರೇಂಜ್ ಮಾಡೋದು, ಅದು ಅವರಿಗೆ ಬ್ಯಾಚಸ್ ಕೊಡ್ತೀವಿ. ಅವ್ರು ಎಂಟರ್ ಆದ ಕೂಡಲೇ ಅವ್ರಿಗೊಂದು ಸ್ಲಾಟ್ ಕೊಡ್ತೀವಿ. ಮುಂಚೆನೇ ಎಲ್ಲ ನಾವು ಪ್ಲಾನ್ ಮಾಡಿ ಅವ್ರಿಗೆ ಇಮೇಲ್ ಕಳ್ಸಿರ್ತೀವಿ. ಮತ್ತೆ ಎಂಟರ್ ಆದ ಕೂಡಲೇ ಅವ್ರಿಗೊಂದು ಬ್ಯಾಚ್ ಸಿಗುತ್ತೆ ನಂಬರ್ದು. ಸೊ ಯಾರು ಅವ್ರ ಹೆಸರು ಹೇಳಲ್ಲ. ಸೊ ಅಲ್ಲಿ ಬರ್ತಾರೆ, ಅವರು ಟೈಮ್ ಸ್ಲಾಟ್ ಅಲ್ಲಿ ಎಕ್ಸಾಮ್ ತಗೋತಾರೆ. ಎಕ್ಸಾಮ್ ಅಲ್ಲಿ ಥಿಯರಿ ಮತ್ತೆ ಪ್ರಾಕ್ಟಿಕಲ್ಸ್ ಎರಡೂ ಇರುತ್ತೆ. ಅವ್ರ ಜಡ್ಜ್ ಹೇಳ್ತಾರೆ ತಾಳ ಹಾಕಿ ಇದನ್ನ ತೋರ್ಸಮ್ಮ ಅಂತ ಹೇಳ್ತಾರೆ. ಸೊ ಇಲ್ಲಿರೋದೇ ವಿದುಷಿಗಳು ಬರ್ತಾರೆ, ವೆರಿ ವೆಲ್ ಎಕ್ಸ್ಪೀರಿಯನ್ಸ್ಡ್. ಸೊ ನೀವು ಆ ಒಂದು ಲೆವೆಲ್ಗೆ ನೀವು ಸಿಲೆಬಸ್ ನೆಲ್ಲ ನೀವೆಲ್ಲ ಮಾಡ್ತಾ ಇದ್ದೀರಾ, ಈಗ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಸೊ ಆ ಲೆವೆಲ್ ಭರತನಾಟ್ಯದಲ್ಲಿ ಇದೆ, ಬೇರೆ 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 ಯಾವ್ದಾವ್ದಿದೆ, ಭಾರತದ ನ್ಯಾಯ ನೃತ್ಯಗಳಿದೆ, ಕಲೆಗಳಿದೆ, ಅದಕ್ಕೆಲ್ಲದಕ್ಕೂ ನೀವೊಂದು ಸಿಲೆಬಸ್ ನ ನೀವೆಲ್ಲ ಮಾಡ್ತಾ ಇದ್ದೀರಾ. ಸೊ ಅವ್ರೇನಾದ್ರು ತಗೋಬೇಕು ಎಕ್ಸಾಮ್ ಅಂತ ಹೇಳಿದ್ರೆ ಆ ಒಂದು ವಿದುಷಿ ಅದ್ರಲ್ಲಿ ಯಾರು ಡಾಕ್ಟರೇಟ್ ಮಾಡಿರ್ತಾರೆ, ಸೊ ಆ ಸೀನಿಯರ್ಸ್ ಬಂದು ಚೆಕ್ ಮಾಡ್ತಾರೆ ಹೇಗ್ ಮಾಡ್ತಾ ಇದಾರೆ ಅಂತ. ಸೊ ದೇ ವಿಲ್ ಪಾಸ್ ಮಾಡೋದು ವಿಡಿಯೋ ಮಾಡಿ ಅದನ್ನ ನಾವು ಸಂಚಾರಿ ಕಲಾ ಅದಕ್ಕೂ ಕಳಿಸ್ತೀರಾ. ಎಸ್ ಮಾಡಿ ಅವ್ರು ಬೇಕಿದ್ರೆ ಮಾರ್ಕ್ಸ್ ಚೇಂಜ್ ಮಾಡ್ಬೋದು, ಆದ್ರೆ ಅಲ್ಲಿ ಇನ್ನೊಂದು ಜಡ್ಜ್ ಅನ್ನ ಕೂರಿಸ್ಬಿಟ್ಟು. ಬಟ್ ಹೆಚ್ಚಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ವಿಡಿಯೋ ನೋಡ್ತಾರೆ ಅಲ್ಲಿ ಇನ್ನೊಬ್ರು ಜಡ್ಜ್, ಅವರು ಈ ಜಡ್ಜ್ ಮಾಡಿದ್ದು ಅವರಿಗೆ ಅಂದ್ರೆ ಅವರಿಗೆ ಮಾರ್ಕ್ಸ್ ಅನ್ನ ಇಟ್ಕೊಂಡು ಸೊ ಅಲ್ಲೂ ಡಬಲ್ ಚೆಕ್ ಮಾಡ್ತಾರೆ ನೀವು ಹೇಗ್ ಮಾಡಿದಿರೋ ವರ್ಕ್ ಅನ್ನೋದು. ಅದು ಒಂದು ಫುಲ್ ಹಂಗೆ ಫೋಟೋ ತೆಗೆದು ಹಂಗೆ ಕಳಿಸ್ತೀವಿ. ಅಂದ್ರೆ ಅವರು ಸೈನ್ ಮಾಡಿರ್ತಾರೆ ಶೀಟ್ ಅಲ್ಲಿ, ಅದು ಫಾಪ್ ಸೆಟ್ಟಿಂಗ್ ಗೆ ಇಷ್ಟು, ಮತ್ತೆ ಅವರು ಹಾಡಿದ್ದಕ್ಕೆ ಇಷ್ಟು, ತಾಳ ಹಾಕಿದ್ದಕ್ಕೆ ಇಷ್ಟು ಅಂತ ಪ್ರತಿಯೊಂದು ಮಾರ್ಕ್ಸ್ ಇರುತ್ತೆ. 10 ಮಾರ್ಕ್ಸ್ ಹತ್ರ ಇರುತ್ತೆ. ಅದ್ರದ್ದು ಹಂಗೆ ಫೋಟೋ ತೆಗೆದ್ಬಿಟ್ಟು ಸ್ಕ್ಯಾನ್ ಮಾಡ್ಬಿಟ್ಟು ಹಂಗೆ ಕಳಿಸ್ತೀವಿ ನಾವು. ಆ ತರ ವಿಡಿಯೋಸ್ ಅನ್ನು ಹಂಗೆ ಕಳಿಸ್ತೀವಿ. ಸೊ ಇಟ್ಸ್ ಆಲ್ ಅಪ್ ಟು ದ ಸಂಚಾರಿ ಟು ಡಿಸೈಡ್ ಅಂಡ್ ಗಿವ್ ದ ಮಾರ್ಕ್ಸ್. ಸೊ ಅಲ್ಲಿಂದಾನೆ ಅವ್ರು ಸರ್ಟಿಫಿಕೇಟ್ ಕಳಿಸ್ತಾರೆ, ಅದನ್ನ ಜಸ್ಟ್ ನಾವು ಟೀಚರ್ಸ್ ಗೆ ಕೊರಿಯರ್ ಮಾಡೋದು ಅಷ್ಟೇ ನಮ್ಮ ಕೆಲಸ. ತುಂಬಾ ಖುಷಿ ಆಯ್ತು. ಇದಿರ್ಲಿಲ್ಲ ಅನ್ಸುತ್ತೆ ಆಸ್ಟ್ರೇಲಿಯಾದಲ್ಲಿ ಮೊದಲನೇ ಬಾರಿಗೆ ಇದು ಬಂದಿರೋದು, ಯಾಕಂದ್ರೆ ಎಲ್ಲರೂ ಇಲ್ಲಿ ಕಲ್ತ್ಕೊಳ್ತಾ ಇದ್ರು. ಏನೋ ಟೆಸ್ಟ್ ತಗೋಬೇಕು ಅಂದ್ರೆ ಐ ಥಿಂಕ್ ಅವ್ರಿಗೆ ಇಂಡಿಯಾಗ ಹೋಗಿ ಅಲ್ಲಿ ಎಕ್ಸಾಮ್ ತಗೋಬೇಕಿತ್ತು ಅನ್ಸುತ್ತೆ. ಈಗ ಇಂಡಿಯಾಗ ಹೋಗೋದು ಅವಶ್ಯಕತೆ ಇಲ್ಲ, ಇಲ್ಲೇ ಎಕ್ಸಾಮ್ ತಗೋಬಹುದು, ಇಲ್ಲೇ ಟೆಸ್ಟ್ ಮಾಡ್ತಾರೆ. ಸೊ ಈ ಒಂದು ಎಕ್ಸಾಮ್ ರಿಸಲ್ಟ್ಸ್ ನೆಲ್ಲ ಸಂಚಾರಿ ಬೋರ್ಡ್ ಗೆ ಕಳಿಸ್ತಾರೆ, ಅವರೊಂದು ಡಬಲ್ ಚೆಕ್ ಮಾಡ್ತಾರೆ. ಇಫ್ ದೇ ಆರ್ ಹ್ಯಾಪಿ ದೇ ಕೀಪ್ ದ ಸೇಮ್ ಮಾರ್ಕ್, ಇಲ್ಲ ಅಂದ್ರೆ ಅವ್ರು ಅದನ್ನ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಇಟ್ಸ್ ಅಪ್ ಟು ದೆಮ್ ಆಕ್ಚುಲಿ. ಸೊ ಆಮೇಲೆ ಅವರು ಸರ್ಟಿಫಿಕೇಟ್ ಕೊಡ್ತಾರೆ ಪಾಸ್ ಆಯ್ತಾ ಇಲ್ವಾ ಅಂತ. ಸೊ ಗ್ರೇಡಿಂಗ್ ಇದೆ ನಮ್ಮ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್, ಹೈ ಡಿಸ್ಟಿಂಕ್ಷನ್ ನಮ್ಮ. ಓಕೆ. ಸೊ ನೀವು ಈಗ ಬೇರೆ ಬೇರೆ ಸ್ಕೂಲ್ ಜೊತೆ ಎಷ್ಟೊಂದು ಭರತನಾಟ್ಯಂ ಶಾಲೆಗಳು ಎಲ್ಲ ಇದೆ, ಸೊ ಅವ್ರ ಜೊತೆ ನೀವು ಕೊಲಾಬ್ ಮಾಡ್ತಾ ಇದ್ದೀರಾ ಎಲ್ಲ ಸೇರಿ? ಆಲ್ರೆಡಿ ಒಂದ್ 2-3 ಡಾನ್ಸ್ ಸ್ಕೂಲ್ಸ್ಗಳು ಸೇರಿದ್ದಾರೆ. ಬಟ್ ಇನ್ನೂ ಸ್ಪ್ರೆಡ್ ಮಾಡ್ಬೇಕು. ಅವರೇ ಪಾಪ ಕೇಳ್ತಾ ಇದಾರೆ. ಇದು ಸ್ವಲ್ಪ ನನ್ನ ಕಡೆಯಿಂದಾನು ಡಿಲೇ ಆಗ್ತಾ ಇದೆ. ಓಕೆ, ಇಂಡಿಯನ್ ನಾನು ಹೇಳ್ದಂಗೆ ಇವಾಗ ಇಂಡಿಯನ್ ಕನ್ಸುಲೇಟ್ ಅವರು ಬಿಸಿ ಇದ್ರು, ಡಾನ್ಸ್ ಕಾಂಪಿಟೇಷನ್ ನಡೀತಾ ಇತ್ತು, ಅಲ್ಲೂ ಜಡ್ಜ್ ಆಗಿ ಹೋಗಿದ್ದೆ ನಾನು. ಸೊ ಸ್ವಲ್ಪ ಕ್ರಿಯೇಟ್ ಮಾಡೋದು ಸ್ವಲ್ಪ ಕಡಿಮೆ ಆಗ್ತದೆ. ಮೇ ಬಿ ಲೈಕ್ ನೀವೊಂದು ಫ್ಲೈಯರ್ ಏನಾದ್ರು ಮಾಡ್ಬಿಟ್ಟು ನೀವು ಅದನ್ನ ನಿಮ್ಮ ಒಂದು ನಾಟ್ಯೋಕ್ತಿಯಿಂದ ಎಷ್ಟೊಂದು ಚಾನೆಲ್ಗಳಲ್ಲಿ, ಜಸ್ಟ್ ಲೈಕ್ ನೀವು ನಮ್ಮ ಚಾನೆಲ್ ಅಲ್ಲಿ ಥ್ರೂ ಲೈಕ್ ಅಪ್ಪು ರೇಡಿಯೋ ಇಂದ ಹೇಗೆ ನೀವು ಪ್ರಮೋಟ್ ಮಾಡ್ತಿದ್ದೀರಾ, ಹಾಗೆ ಎಷ್ಟೊಂದು ಸೋಷಿಯಲ್ ಮೀಡಿಯಾ ಯಾವ್ದಾದ್ರು ಚಾನೆಲ್ಸ್ ಇರುತ್ತೆ. ಸೊ ಅದ್ರ ಮೂಲಕ ನೀವು ಅದರ ಒಂದು ಪ್ರಮೋಷನ್ ಮಾಡೋದ್ರಿಂದ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರಲ್ಲ. ನೀವ್ ನನಗೆ ಹೇಳಿದಾಗ್ಲೇ ನನಗೂ ಗೊತ್ತಾಗಿದೆ. ಸೊ ಸೊ ಅದು ಒಂಥರ ಅದೇ ತರ ಒಬ್ರಿಂದ ಒಬ್ರಿಗೆ ವರ್ಡ್ ಟು ವರ್ಡ್, ಮೌತ್ ಟು ಮೌತ್ ಅದು ಸ್ಪ್ರೆಡ್ ಆಗ್ತಾ ಹೋದ್ರೆ ಅವಾಗ ಎಲ್ಲರಿಗೂ ಒಂದು ಅವೇರ್ನೆಸ್ ಬರುತ್ತೆ. ಇವಾಗ ಲೈಕ್ ಈಗ ನಮ್ದು ಭರತನಾಟ್ಯಂ ಜಾಸ್ತಿ ನಮ್ದು ಸೌತ್ ಪಾರ್ಟ್ ಇರುತ್ತೆ. ನಾರ್ತ್ ಅಲ್ಲಿ ಕುಚಿಪುಡಿ, ಕಥಕ್ ಅವರು ಯಾರು ಬೇಕಾದ್ರೂ ಮಾಡ್ಬೋದು. ವೆರಿ ನೈಸ್. ನಾರ್ತ್ ಇಂಡಿಯನ್ ಸೌತ್ ಕೂಡ ಮಾಡ್ಬೋದು. ಓಕೆ. ಆವಾಗ ಮಕ್ಕಳಿಗೆ ತುಂಬಾ ಎಂಕರೇಜ್ಮೆಂಟ್ ಆಗುತ್ತೆ. ಓ, ನಾನು ಇಷ್ಟೊಂದು ಕಲ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ನಾನು ಏನ್ ಕಲ್ತಿದ್ದೀನಿ, ಯಾವ ಲೆವೆಲ್
ಹೇಗ್ ಮಾಡ್ತಾ ಇದ್ದೀನಿ, ನಾನು ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಅಂತ ಬ್ಲೈಂಡ್ ಆಗಿ ಇದ್ ಮಾಡೋದು. ಯಾಕಂದ್ರೆ ಅವ್ರ ಮಾರ್ಕ್ಸ್ ಗೊತ್ತಾಗುತ್ತೆ ಎಕ್ಸಾಮ್ ತರ ರಿಯಲಿ. ಮತ್ತೆ ಟೀಚರ್ಸ್ಗೆ ನಾವು ಕೊಡ್ತೀವಿ, ಇದು ಅವ್ರು ಕೇಳಿದ್ರೆ ಆ ಮಾರ್ಕ್ಸ್ ಡಿವೈಡ್ ಮಾಡಿದ್ರು ನಾವು ಕೊಡ್ತೀವಿ. ಸೊ ಟೀಚರ್ಸ್ ಬೇಕಿದ್ರೆ ಫೀಡ್ಬ್ಯಾಕ್ ಕೊಡ್ಬೋದು ಮಕ್ಕಳು, ನೀನ್ ಹಾಫ್ ಸಿಟ್ಟಿಂಗ್ ಅಲ್ಲಿ ಕಡಿಮೆ ಆಗಿದೆ, ಇದ್ರಲ್ಲಿ ನೀನ್ ಇಂಪ್ರೂವ್ ಮಾಡ್ಕೋಬೇಕು, ನೀನ್ ಈ ಲೆವೆಲ್ ಅಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದೆಲ್ಲ. ಜಸ್ಟ್ ಲೈಕ್ ನೀವು ಹೇಗೆ ನೀವೊಂದು ಲೈಕ್ ನೀವೇನ್ ಓದ್ತಾ ಇದ್ದೀರಾ, ಅದಕ್ಕೆ ಎಕ್ಸಾಮ್ ಬರೀತೀರಾ, ಸೇಮ್ ಅದೇ ತರ. ಸೊ ಸುಮ್ನೆ ಏನು ಬ್ಲೈಂಡ್ ಆಗಿ ಕಲಿಯೋದಲ್ಲ. ದಿಸ್ ಇಸ್ ಆಲ್ಸೋ ಬಿಹೈಂಡ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಶಾಸ್ತ್ರನೇ ಇದೆ, ಬಟ್ ಅದನ್ನ ಇಟ್ಸ್ ನಾಟ್ ವೆರಿ ಈಸಿ ಟು ಲರ್ನ್. ಭರತನಾಟ್ಯಂ ಆಗ್ಲಿ, ನಾನು ಸಂಗೀತ ಕಲಿತಾ ಇದ್ದೀನಿ ಇವಾಗ. ಸ್ವಲ್ಪ ಚಿಕ್ಕಲ್ಲಿ ಕಲಿತಾ ಇದ್ದೆ, ಅರ್ಧಕ್ಕೆ ಬಿಟ್ಬಿಟ್ಟಿದ್ದೆ. ಸೊ ನನ್ಗೀಗ ಸುಮ್ನೆ ಪ್ಯಾಷನ್ಗೆ ಅಷ್ಟೇ ನಾನು. ಸೊ ನಾನು ಎಲ್ಲರೂ ಪರ್ಫಾರ್ಮ್ ಮಾಡ್ತಾ ಇದ್ದೆ, ಸುಮ್ನೆ ಮೂವಿ ಸಾಂಗ್ಸ್ ಆ ತರ ಎಲ್ಲ. ಸೊ ನಾನು ಅನ್ಕೊಂಡೆ ನನ್ನ ವಾಯ್ಸ್ ಕಲ್ಚರ್ ಇಂಪ್ರೂವ್ ಆಗ್ಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಅಯ್ಯೋ ಆತರ ಏನಿಲ್ಲ. ಸೊ ಜಸ್ಟ್ ಫಾರ್ ಮೈ ಸೆಲ್ಫ್ ಪ್ಯಾಷನ್ಗೋಸ್ಕರ ಐ ಆಲ್ಸೋ ಲೈಕ್ ಲರ್ನಿಂಗ್ ಕ್ಲಾಸಿಕಲ್ ಸಿಂಗಿಂಗ್ ಅಷ್ಟೇ. ಸೊ ತುಂಬಾ ಬಹಳಷ್ಟು ಮಾಹಿತಿನ ಕೊಟ್ರಿ ನಿಮ್ಮ ಒಂದು ನಾಟ್ಯೋಕ್ತಿ ಬಗ್ಗೆ, ಹಾಗೆ UGC ಬೋರ್ಡ್ ಬಗ್ಗೆ. ಸೊ ಪ್ರತಿಯೊಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ ಶ್ರೋತೃಗಳೇ. ಬನ್ನಿ ನಾವು ನಮ್ಮ ಒಂದು ಈ ಸಂದರ್ಶನ ಪಲ್ಲವಿಯವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ನಾವೊಂದು ಪಲ್ಲವಿಯವ್ರನ್ನ ಕೇಳಿದವ್ರು ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೇಕು ಅಂತ. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು, ರೀಸೆಂಟ್ಲಿ ಅಪರ್ಣಾ ಅವರು ನಿಧನರಾದರು. ಸೊ ಅವ್ರಿಗೋಸ್ಕರ ಈ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ಬೇಕು ಅಂತ. ಸೊ ನೀವು ಈ ಹಾಡನ್ನ ಕೇಳಿ ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಒಂದು ಸಂದರ್ಶನ ಪಲ್ಲವಿಯವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬಹುದು. ಹಾಗೆ ನಮ್ದೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ಸೊ ನೀವು ಅದರಲ್ಲೂ ಕೂಡ ನಮ್ಮ ಒಂದು ಈ ಸಂದರ್ಶನ ಅಪ್ಲೋಡ್ ಮಾಡ್ತೀವಿ. ಸೊ ಅದನ್ನು ಕೂಡ ನೀವು ಅದರಲ್ಲಿ ಅಪ್ಡೇಟ್ಸ್ನ ತಿಳ್ಕೊಬಹುದು. ಸೊ ನಮ್ಮ ಈ ಸಂದರ್ಶನ ಪಲ್ಲವಿ ಭಾಗವತ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಪಲ್ಲವಿ ಅವರು ಕರ್ನಾಟಕ, ಕೇರಳ, ತಮಿಳುನಾಡು, ಸಿಡ್ನಿ ಹೀಗೆ ಹಲವಾರು ಕಡೆ ವಿಶೇಷ ಪ್ರದರ್ಶನವನ್ನು ನೀಡಿದ್ದಾರೆ. ಹಾಗೆ ಹಲವಾರು ನೃತ್ಯ ನಾಟಕಗಳಲ್ಲೂ ಕೂಡ ಪ್ರಮುಖವಾಗಿ ಅಭಿನಯಿಸಿದ್ದಾರೆ. ಪ್ರಧಾನಿ ಮೋದಿಯವರು ಆಸ್ಟ್ರೇಲಿಯಾಗೆ ಬಂದಾಗ ಸಿಡ್ನಿಯ ಭೇಟಿಯ ಸಂದರ್ಭದಲ್ಲಿ ಇವರು ಒಂದು ಪ್ರದರ್ಶನವನ್ನ ನೀಡಿದ್ದರು. ಇದು ಎಲ್ಲರ ಗಮನವನ್ನ ಸೆಳೆಯಿತು. ಹಾಗೆ ಆಜ್ ತಕ್ ಟಿವಿಯಲ್ಲೂ ಕೂಡ ಇವರೊಂದು ಸಂದರ್ಶನ, ಮತ್ತೆ ಕನ್ನಡ ದಿನಪತ್ರಿಕೆ ಪ್ರಜಾವಾಣಿಯಲ್ಲೂ ಕೂಡ ಇದರ ಬಗ್ಗೆ ಪ್ರಸಾರವಾಯಿತು. ಹಾಗೆ ಇವರು ತಮ್ಮ ಶಾಲೆ ನಾಟ್ಯೋಕ್ತಿ ಕೌನ್ಸಿಲ್ ಅನ್ನ, ಸಾಮರಸ್ಯ ದಿನ, ಆಸ್ಟ್ರೇಲಿಯಾ ಡೇ, ರೋಟರಿ, ಭಾರತೀಯ ರಾಯಭಾರಿ ಕಾರ್ಯಗಳು ಮತ್ತೆ ಫಂಡ್ ರೈಸಿಂಗ್ ಸೇರಿದಂತೆ ಹೀಗೆ ವಿವಿಧ ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ಇದರಿಂದ ಬಂದ ಆದಾಯದೊಂದಿಗೆ ಸೇವಾ ಆಸ್ಟ್ರೇಲಿಯಾ ಹಾಗೆ ರಾಯಲ್ ಫ್ಲೈಯಿಂಗ್ ಡಾಕ್ಟರ್ಗಳಿಗೆ ಉದಾರವಾಗಿ ದೇಣಿಗೆ ನೀಡಿದ್ದಾರೆ. ಸೊ ಪಲ್ಲವಿಯವರು ಎಷ್ಟೊಂದು ಸಾಧನೆಗಳನ್ನ ಮಾಡಿದ್ದಾರೆ, ಎಷ್ಟೊಂದು ಶೋಗಳನ್ನ ಮಾಡಿದ್ದಾರೆ. ಸೊ ಅವರು ಒಂದು ನೃತ್ಯ ನಾಟಕಗಳಲ್ಲೇ ಅಭಿನಯಿಸಿದ್ದಾರೆ. ಕರ್ನಾಟಕ, ಕೇರಳ, ತಮಿಳುನಾಡು, ಸಿಡ್ನಿಗೆ ಹಲವಾರು ಕಡೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಪರ್ಫಾರ್ಮ್ ಎಲ್ಲ ಮಾಡಿದ್ದಾರೆ. ಬನ್ನಿ, ಅವರು ಮೋದಿ ಅವರು ಆಸ್ಟ್ರೇಲಿಯಾದಲ್ಲಿ 2ನೇ ಸಾರಿ ಭೇಟಿ ಮಾಡಿದಾಗ ಕೂಡ ಅವರು ಒಂದು ಒಳ್ಳೆ ನೃತ್ಯ ಪ್ರದರ್ಶನವನ್ನ ಮಾಡಿದ್ರು. ಸೊ ಅದು ಎಲ್ಲ ಕಡೆ ತುಂಬಾ ಪ್ರಚಾರವಾಯಿತು, ಕರ್ನಾಟಕದ ಪೇಪರ್ಗಳಲ್ಲಿ ಬಂತು, ಆಜ್ ತಕ್ ಟಿವಿ ಚಾನೆಲ್ ಅಲ್ಲೆಲ್ಲ ಬಂತು. ಸೊ ಹಾಗೆ ಇವರು ಈ ತರ ಎಲ್ಲ ಕಡೆ ಪ್ರದರ್ಶನ ಮಾಡಿದ್ದಲ್ಲಿ ಇವ್ರು ಬಂದ ಎಲ್ಲ ಒಂದು ಲಾಭವನ್ನ ಎಲ್ಲ ಇವರು ಒಂದು ಸೇವಾ ಆಸ್ಟ್ರೇಲಿಯಾಗೆ ಪ್ಲಸ್ ಹಾಗೆ ಈ ರೋಟರಿ ರಾಯಲ್ ಫ್ಲೈಯಿಂಗ್ ಡಾಕ್ಟರ್ಗಳಿಗೆ ಹೀಗೆ ಇವರು ಎಲ್ಲ ಒಂದು ಉದಾರವಾಗಿ ನೀಡಿದ್ದಾರೆ. ಸೊ ಇದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಪಲ್ಲವಿ ಅವರ ಮೂಲಕನೇ ತಿಳ್ಕೊಳ್ಳೋಣ. ಪಲ್ಲವಿ ಅವರೇ, ಥ್ಯಾಂಕ್ಸ್. ಸೊ ಅದೇ ಮೋದಿ ಅವರು ವಿಸಿಟ್ ಅದಾದ್ಮೇಲೆ ತುಂಬಾ ಜನ ಅವ್ರಿಗೆ ನನ್ನ ಹೆಸರು ಗೊತ್ತಿರ್ಲಿಲ್ಲ, ವರಾಹ ರೂಪಂ ಅಂತ. ಸೊ ಎಲ್ಲರೂ ವರಾಹ ರೂಪಂ ಅಂದ್ರೆ ಗೊತ್ತಾಗ್ತಿತ್ತು ಯಾರು ಅಂತ ಕೇಳ್ಬಿಟ್ರೆ ಅಲ್ವಾ? ಇವ್ರು ಮೊನ್ನೆ ನೋಡಿ ವರಾಹ ರೂಪಂ ಮಾಡಿದವರು ಅಂತ ಮಾಡ್ತಾರೆ. ನನ್ಗೆ ನಗು ಬರ್ತಿತ್ತು. ಸೊ ಹೌದು, ಅದು ಅಂದ್ರೆ ಮೋಸ್ಟ್ಲಿ ನಾವು ಯಕ್ಷಗಾನವನ್ನು ಪರಿಚಯಿಸಿದ್ದು. ಯಾಕಂತಂದ್ರೆ ಯಕ್ಷಗಾನ ಮೊನ್ನೆನೂ ಇಂಡಿಯನ್ ಕಾನ್ಸುಲೇಟ್ಗೆ ಹೋದಾಗ ಅಲ್ಲಿ ಯಕ್ಷಗಾನ ತಂಡವನ್ನ ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ನಮಗೆ ಲಾಸ್ಟ್ ಟೈಮ್ ವೀಸಾ ಪ್ರಾಬ್ಲಮ್ ಆಗಿದ್ದಕ್ಕೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅವ್ರು ಹೆಲ್ಪ್ ಮಾಡ್ತಾನೆ ಅಂತ ಹೇಳಿದ್ದಾರೆ. ಸೊ ತುಂಬಾ ಅದ್ಭುತವಾದ ಒಂದು ಕಲೆ.
ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಆಲ್ರೆಡಿ ಇಲ್ಲಿ ಒಬ್ರು ತಂಡ ಬಂದು ಪ್ರದರ್ಶನ ಮಾಡಿದ್ರು. ನಾವು ಚಿಕ್ಕ ಇರುವಾಗ ಪೂರ್ತ ನೈಟ್ ನೋಡ್ತಾ ಇದ್ದ ಒಂದು ಕಲೆ ತುಂಬಾ ಕ್ಯಾಪ್ಟಿವೇಟಿಂಗ್. ಅದು ತುಂಬಾ ಹಿಂಗೆ ಕಣ್ಣು ಇಂಟ್ರೆಸ್ಟಿಂಗ್, ಬರೀ ಎಕ್ಸ್ಪ್ರೆಷನ್ ಮಾತುಗಳಿರ್ತಾರಲ್ಲ. ನೋಡಿದ್ದೇ ಕತೆ, ಕೇಳಿದ್ದೇ ಕತೆ, ಆದ್ರೂ ಪುನಃ ಪುನಃ ಅದನ್ನ ಇಡೀ ರಾತ್ರಿ ಕೇಳ್ತಾ ಇದ್ರು, ನೋಡ್ತಾ ಇದ್ದೆವು. ಸೊ ಅದನ್ನ ಇಲ್ಲಿ ನಮ್ ಡಾನ್ಸ್ ಮೂಲಕ ತರಬೇಕು ಅಂತ ಆಯ್ತು. ನನಗೆ ಕಾಸ್ಟ್ಯೂಮ್ ಸಿಗೋದು ಕಷ್ಟ ಆಗಿತ್ತು. ಸೊ ಬಟ್ ಹೆಂಗೋ ಎಲ್ಲ ದೇವರದಿಂದ ಎಲ್ಲ ಕೂಡಿ ಬಂತು, ಚೆನ್ನಾಗಾಯ್ತು. ಅದೇ ಪ್ರಜಾವಾಣಿ ಅವರು ಇಂಟರ್ವ್ಯೂ ತಕೊಂಡ್ರು, ಅವರು ಬರೆಯಕ್ಕೆ ಹೇಳಿದ್ರು ಅದ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ. ಅದು ಬರ್ದೆ ಆಜ್ ತಕ್ಕ ಅವರು ಅವಾಗ ಇಂಟರ್ವ್ಯೂ ಮಾಡಿದ್ರು. ಸೊ ಹೌದು, ತುಂಬಾ ಚೆನ್ನಾಗಾಯ್ತು, ತುಂಬಾ ಖುಷಿ ಆಯ್ತು. ಆ ಟೈಮಲ್ಲಿ ಆ ಮೂವಿನೂ ಅಷ್ಟೇ ಸೋ ಟಚಿಂಗ್. ಆಮೇಲೆ ಆ ಸಾಂಗ್ ಎಷ್ಟು ಫೇಮಸ್ ಆಯ್ತು ಅಂದ್ರೆ ಪ್ರತಿಯೊಬ್ಬರ ಮೇಲೆ ಒಂಥರ ತುಂಬಾ ಗೂಸ್ಬಂಪ್ ಬರುತ್ತೆ. ಆ ಹಾಡು ತುಂಬಾ ಮೀನಿಂಗ್ಫುಲ್ ಡಿವೋಷನಲ್ ಸಾಂಗ್. ಸೊ ನೀವು ಆ ಒಂದು ಹಾಡಿಗೆ ನೀವು ತಕ್ಕದಾಗಿ ನೀವೊಂದು ನೃತ್ಯವನ್ನ ಮಾಡಿದ್ದು, ಸೊ ಸಂಯೋಜನೆ ಮಾಡಿದ್ದು, ನೃತ್ಯ ಸಂಯೋಜನೆ. ಸೊ ಅಮೇಝಿಂಗ್. ಆಕ್ಚುಲಿ ನಿಜ ಹೇಳ್ಬೇಕಂತಂದ್ರೆ ಫಸ್ಟ್ ಆ ಸಾಂಗ್ ಕೇಳಿದಾಗ ನನ್ಗೆ ಇದಕ್ಕೆ ಡಾನ್ಸ್ ಮಾಡ್ಬೇಕಂತ ಆಲ್ಮೋಸ್ಟ್ ನಾನು ಡಾನ್ಸ್ ಮಾಡ್ಲಿಕ್ಕೆ ಆ ಸಾಂಗ್ ಹಾಕ್ಲಿಕ್ಕೆ ಹೋದೆ. ಬಟ್ ಆವಾಗ್ಲೇ ನಾನು ನೋಡಿದೆ ಸುಮಾರು ಜನ ಡಾನ್ಸ್ ಮಾಡಿದ್ದಾರೆ ಒಂದು ವಾರದಲ್ಲಿ. ಇಷ್ಟೊಂದು ಜನ ಡಾನ್ಸ್ ಮಾಡಿದ್ರೆ ಇದಕ್ಕೆ ಇನ್ನು ನಾನು ಡಾನ್ಸ್ ಮಾಡಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟೆ. ನನ್ನ ಸ್ಟೂಡೆಂಟ್ ಹೇಳಿದ್ರು, ಆಂಟಿ ಪ್ಲೀಸ್ ಕ್ಯಾನ್ ಐ ಡೂ ದ ಡಾನ್ಸ್ ಫಾರ್ ದಿಸ್ ಅಂತ. ಓಕೆ, ಯು ಕೊರಿಯೋಗ್ರಾಫ್, ಐ ಡು ನಾಟ್ ವಾಂಟ್ ಟು ಡೂ ದಿಸ್ ಅಂತ ಅಂದೆ. ಅವಳು ಕೊರಿಯೋಗ್ರಾಫ್ ಮಾಡ್ಬಿಟ್ಟು ಮಾಡಿದ್ಲು, ಚೆನ್ನಾಗಿ ಬಂತು, ಓಕೆ ಅಂತ ಹೇಳಿದೆ. ಅದಕ್ಕೆ ಆಮೇಲೆ ಮೋದಿ ಅವ್ರದ್ದು ಮಾಡಿದಾಗ ನಾನು ಅವ್ರಿಗೆ ಆಪ್ಷನ್ ಕೊಟ್ಟೆ, 2 ಸಾಂಗ್ ಇದು. ನಾನು ವರಾಹ ರೂಪಂ ಅಂತ ಹಿಂಗೆ ಹೇಳ್ಬಿಟ್ಟೆ. ಅವಾಗ ಏನು ಕಾನ್ಸೆಪ್ಟ್ ಇರಲಿಲ್ಲ ತಲೆನಲ್ಲಿ. ಅವರು ಕೂಡ್ಲೆ ಅಂದ್ಬಿಟ್ರು ವರಾಹ ರೂಪಂ ಅಂತ. ಎಷ್ಟೊಂದು ಪಾಪ್ಯುಲರ್ ಆಗಾದ್ರೆ ಮಾಡ್ಬೇಕು ಅಂತ ಅವಾಗ ನಿಮ್ಗೆ ಅವಾಗ ಪುನಃ ಮೈಂಡ್ ಚೇಂಜ್ ಮಾಡ್ಬಿಟ್ಟು ಓಕೆ, ಮಾಡೋದಿದ್ರೆ ಡಿಫ್ರೆಂಟ್ ಆಗಿ ಮಾಡ್ಬೇಕು, ಇಷ್ಟ ತನಕ ಯಾರು ಮಾಡಿದನ್ನ ಮಾಡಬಾರ್ದು ಅಂತ ಆತರ. ಆಮೇಲೆ ನಾನು ಅಫಿಷಿಯಲ್ ವಿಡಿಯೋ ಬಿಟ್ಟು ಬೇರೆ ಯಾವ್ದು ಅಂದ್ರೆ ಇನ್ಫ್ಲುಯೆನ್ಸ್ ಆಗ್ಬಿಡುತ್ತೆ ಏನಾದ್ರು ಯೂಟ್ಯೂಬ್ ನೋಡ್ಬಿಟ್ರೆ. ಅದಕ್ಕೆ ನಾನು ಬರೇ ಆಡಿಯೋ ಡೌನ್ಲೋಡ್ ಮಾಡ್ಕೊಂಡು ಕೇಳಕ್ ಸ್ಟಾರ್ಟ್ ಮಾಡಿದೆ ಕೊರಿಯೋಗ್ರಾಫ್ ಮಾಡ್ಲಿಕ್ಕೋಸ್ಕರ. ಡಿಫ್ರೆಂಟ್ ಆಗಿರ್ಬೇಕು ಯಾವುದೇ, ಯಾಕಂದ್ರೆ ನಮ್ಮ ಕಣ್ಣುಗಳು ತುಂಬಾ ತಿಳ್ಕೊಳ್ಳುತ್ತೆ ನಾವು ಗ್ರಹಿಸೋದಕ್ಕಿಂತ ಜಾಸ್ತಿ. ಸೊ ಅದು ಇನ್ಫ್ಲುಯೆನ್ಸ್ ಆಗ್ಬಿಡ್ಬಾರ್ದು. ಅದಕ್ಕೆ ನಾನು ನೋಡಕ್ಕೆ ಹೋಗಿಲ್ಲ, ಅದನ್ನ ಯಾವ್ದು ಬಂದ್ರು ನಾನು ನೋಡ್ತೀನಿ. ನಿಮ್ ಇಮ್ಯಾಜಿನೇಷನ್ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ? ಹೌದು. ಸೊ ಅದು ಪಾಪ್ಯುಲರ್ ಆದಾಗ ಎಲ್ಲರೂ ನೀವು ಯಾವುದೇ ಒಂದು ಕಲ್ಚರಲ್ ಇದಕ್ಕೆ ಹೋಗಿ ಯಾವುದೇ ಒಂದು ಸಮ್ಮೇಳನ ಎಲ್ಲ ಹೋದ್ರು ಅದೇ ಸಾಂಗ್ಗೆ ಡ್ಯಾನ್ಸ್, ಅದೇ ಸೊ ಪಾಪ್ಯುಲರ್ ಅಂಡ್ ವೆರಿ ನೈಸ್ ಆಕ್ಚುಲಿ. ಸೊ ತುಂಬಾ ಖುಷಿ ಆಯ್ತು. ಸೊ ನೀವು ಈಗ ತಾನೇ ಮೆನ್ಷನ್ ಮಾಡಿದ್ರಿ ಅಲ್ವಾ ನಿಮ್ಮ ನೃತ್ಯ ನಾಟಕಗಳು, ಈ ಕೃಷ್ಣಾವತಾರ, ಯಶೋದೆ, ಪಾರಿಜಾತ. ಸೊ ಇದ್ರಲ್ಲೆಲ್ಲ ನೃತ್ಯ ನಾಟಕಗಳು ನಮ್ಮ ಟೀಚರ್ ಕರ್ನಾಟಕ ಕಲಾ ಶ್ರೀ ಕಮಲಾ ಭಟ್ ಅವರು ತುಂಬಾ ಮಾಡಿಸ್ತಿದ್ರು. ಅದರಲ್ಲಿ ನಾನು ನೃತ್ಯ ನಾಟಕಗಳ ಬಗ್ಗೆ ಕಲ್ತ್ಕೊಂಡೆ. ಯಶೋದೆ ಆಗಿ ಅಥವಾ ಶಿವ ಆಗಿ, ಸೊ ಬೇರೆ ಬೇರೆ ಕ್ಯಾರೆಕ್ಟರ್ ಆಗಿ ಅದು ಪ್ರಾಪ್ಸ್ ಇಟ್ಕೊಂಡು ಸ್ಟೇಜ್ ಮೇಲೆ ಮಾಡೋದು, ಅದು ಒಂಥರ ಬೇರೆ ಅದು ಅನುಭವ. ಅದು ತುಂಬ ಚೆನ್ನಾಗಿರ್ತಿತ್ತು. ಅದರಲ್ಲಿ ತುಂಬ ಭಾಗವಹಿಸಿದ್ದೇನೆ. ಹಾಗೆ ಇವಾಗ ಇಲ್ಲಿ ನೃತ್ಯ ನಾಟಕ ಮಾಡಲಿಕ್ಕೆ ಈ ವರ್ಷ ಕೃಷ್ಣಾವತಾರಂ ಅಂತ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ನೋಡ್ಬೇಕು ಯಾವ ತರ ಅದ್ರ ನಮ್ಗೆ ರಥಗಳಾಗ್ಲಿ ಅದೆಲ್ಲ ಇಲ್ಲಿ ಸಿಗೋದು ಸ್ವಲ್ಪ ಕಷ್ಟ. ನೋಡ್ಬೇಕು ಹೇಗೆ ಮಾಡಿದ್ದಾರೆ ಅಂತ. ವೆರಿ ನೈಸ್. ಸೊ ಹಾಗೆ ಪಲ್ಲವಿ ಅವರು, ನಿಮ್ಮ ಒಂದು ಕಲಾತ್ಮಕ ಪರಾಕ್ರಮವು ಭರತನಾಟ್ಯವನ್ನು ಮೀರಿ ವಿಸ್ತರಿಸಿದೆ. ಯಾಕಂದ್ರೆ ನೀವು ಮೋಹಿನಿ ಅಟ್ಟಂ, ಕೂಚಿಪುಡಿ ಮತ್ತೆ ಕಥಕ್ನಲ್ಲಿಯೂ ಕೂಡ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ. ಸೊ ಇವೆಲ್ಲವೂ ಕಾರ್ಯಕ್ರಮಗಳು, ಉತ್ಸವಗಳು ಮತ್ತೆ ಕಾರ್ಯಾಗಾರಗಳ ಸಮೃದ್ಧಿಯಲ್ಲಿ ಉತ್ತಮವಾಗಿ ಸ್ವೀಕರಿಸಲ್ಪಟ್ಟಿದೆ ಮತ್ತೆ ಒಂದು ಮೆಚ್ಚುಗೆಯನ್ನು ಕೂಡ ಪಡೆದಿದೆ. ಸೊ ಇದರ ಬಗ್ಗೆನೂ ಕೂಡ ಮಾಹಿತಿ ಕೊಡಿ. ಯಾಕಂದ್ರೆ ಪಲ್ಲವಿ ಅವರು ಶೀಸ್ ನಾಟ್ ಓನ್ಲಿ ಭರತನಾಟ್ಯಂಗೋಸ್ಕರ ಮಾತ್ರ ಸೀಮಿತವಾಗಿಲ್ಲ, ಅವರು ಹಲವಾರು ಡಿಫರೆಂಟ್ ನೃತ್ಯಗಳನ್ನೆಲ್ಲ ಕಲ್ತಿದ್ದಾರೆ. ಹೀಗೆ ಮೋಹಿನಿ ಅಟ್ಟಂ, ಕುಚಿಪುಡಿ, ಕಥಕ್. ಸೊ ಇದ್ರ ಬಗ್ಗೆನೂ ಹೇಳಿ, ಇದೆಲ್ಲ ಹೇಗೆ ಇಂಟ್ರೆಸ್ಟ್ ಬಂತು, ನೀವೆಲ್ಲ ಇಷ್ಟೊಂದೆಲ್ಲ ಹೇಗೆ ಕಲ್ತ್ರಿ? ಇದು ನಾನು ಒಂದ್ ಸ್ವಲ್ಪ ಅದೃಷ್ಟವಂತೆ ಈ ವಿಷಯದಲ್ಲಿ. ಯಾಕಂದ್ರೆ ನಮ್ಮ ಗುರುಗಳು ಶ್ರೀ ಬಾಲಕೃಷ್ಣ ನಾಟ್ಯ ಮಂಜೇಶ್ವರ್ ಅವರು ಮೋಹಿನಿ ಅಟ್ಟಂ ಮತ್ತೆ ಕುಚಿಪುಡಿನೂ ಕಲ್ತಿದ್ರು. ಅದು ಕೇರಳದಲ್ಲಿ ಒಂದ್ ಸ್ವಲ್ಪ ಕಲ್ಚರೂ ಇತ್ತು, ಕಾಂಪಿಟೇಷನ್ಸ್ ಇರೋದ್ರಿಂದ ಇದೆಲ್ಲ ಕಲಾತಿಲಕ ಅಂತ ಯಾವಾಗ ಬರ್ಬೇಕಾದ್ರೆ ನೀವು ಹೆಚ್ಚಿನ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ಅದರಲ್ಲಿ ಜಾಸ್ತಿ ಪ್ರೈಸಸ್ ಪಡ್ತಿರ್ಬೇಕು. ಸೊ ಅದಕ್ಕೆ ನಮ್ಮ ಗುರುಗಳು ಬೇರೆ ಬೇರೆ ನೃತ್ಯ ಪ್ರಕಾರಗಳನ್ನು ಕಲಿಸ್ತಿದ್ರು. ಅವರು ಕೇರಳದ ಮೋಹಿನಿಯಾಟ್ಟಂ ಅಲ್ಲಿ ಎಸ್ಟಾಬ್ಲಿಷ್ಡ್ ಮೋಹಿನಿಯಾಟ್ಟಂ ಟೀಚರ್ಸ್ ಇಂದ ನನಗೆ ಕಲಿಸಿದ್ರು.
ಸೊ ಅದರಿಂದಾಗಿ ನಾನು ಅದರಲ್ಲಿ ಅದೃಷ್ಟವಂತೆ. ಸೊ ಅದೆರಡೂ ಕಲ್ತ್ಕೊಂಡೆ ಭರತನಾಟ್ಯಂ ಜೊತೆಗೆ. ಅದಾದಮೇಲೆ ಬೆಂಗಳೂರಲ್ಲಿ ಬಂದಾಗ ಒಂದು ಸ್ವಲ್ಪ ಕಥಕ್ಕು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ತುಂಬ ಜಾಸ್ತಿ ಮುಂದುವರಿಸ್ಲಿಕ್ಕೆ ಆಗಲಿಲ್ಲ ನನ್ನ ಕಥಕ್ಕು. ಆಮೇಲೆ ನಾವು ಇಲ್ಲಿಗೂ ಬಂದ್ವಿ, ಮತ್ತು ನನ್ನ ಭರತನಾಟ್ಯಂ ಕ್ಲಾಸ್ ತುಂಬ ಬೆಳೀತಿತ್ತು ಅಲ್ಲಿ ಬೆಂಗಳೂರಲ್ಲಿ. ಸೊ ಅದರಿಂದಾಗಿ ಕಥಕ್ ಬಿಡಬೇಕಾಯ್ತು ನಾನು. ಸೊ ಹಾಗೆ. ಬಟ್ ಅದೇ ಮೊನ್ನೆನೂ ಕಾಂಪಿಟೇಷನ್ ಇತ್ತು, ಇಂಡಿಯನ್ ಕಾನ್ಸುಲೇಟ್ ಅವ್ರು ಮಾಡಿದ್ದು. ಅಲ್ಲಿ ಎಲ್ಲ ಗೊತ್ತಿರೋ ಜಡ್ಜಸನ್ನು ಹುಡುಕ್ತಾ ಇದ್ರು, ಯಾಕಂದರೆ ಅದು ಫುಲ್ ಎಲ್ಲ ಕ್ಲಾಸಿಕಲ್ ಫಾರ್ಮ್ಸ್ ಇದು ಕಾಂಪಿಟೇಷನ್. ಹೌದು. ಸೊ ಅದಕ್ಕೆ ಅವರು ನನಗೆ ಕರೆದು ಜಡ್ಜ್ ಮಾಡ್ಲಿಕ್ಕೆ ಹೇಳಿದ್ರು. ಸೊ ಅದೆಲ್ಲ ನೀವು ಜಡ್ಜ್ ಮಾಡಿ. ಸೊ ನೀವು ಹೇಳ್ತಾ ಇದ್ರು ಯಾವ್ದಿದು ಈ ಕುಚಿಪುಡಿಲೆಲ್ಲ ತಟ್ಟೆ ಮೇಲೆ ಕಲಶ ತರಂಗಂ ಅಂತ ಹೇಳ್ತಾರೆ. ತರಂಗಂ ಅಲ್ಲೇನು ಕಲಶ ಇಟ್ಟು ತಟ್ಟೆ ಮೇಲೆ ಡಾನ್ಸ್ ಮಾಡಬಹುದು, ಅದನ್ನ ಅಡಾಪ್ಟ್ ಮಾಡಬಹುದು. ಆರ್ಟಿಸ್ಟಿಕಲಿ ಅಡಾಪ್ಟಿಂಗ್ ಈಸ್ ಅಲೌಡ್. ಆದ್ರೆ ತರಂಗಂ ಅಲ್ಲಿ ಜಾಸ್ತಿ ಮಾಡ್ತಾರೆ. ಅದು ನಮ್ಮ ಭರತನಾಟ್ಯದ ಪದವರ್ಣಮಿಗೆ ಈಕ್ವಲೆಂಟ್ ಅಂತ ಹೇಳ್ಬಹುದು. ಸೊ ಆ ಥರ ಅದರಲ್ಲಿ ಹೌದು, ತಟ್ಟೆ ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ಅದರ ತಾಳಕ್ಕೆ ತಕ್ಕಾಗೆ ಬ್ಯಾಲೆನ್ಸ್ ಮಾಡಿಕೊಂಡು ಕಲಶ ತಲೆ ಮೇಲೆ ಇಟ್ಟು ಡಾನ್ಸ್ ಮಾಡಬೇಕು. ಲಾಸ್ಟ್ ಇಯರ್ ಆ್ಯನ್ಯುವಲ್ ಕಾನ್ಸರ್ಟಲ್ಲಿ ನನ್ನ ಒಂದು ಸ್ಟೂಡೆಂಟಿಗೆ ಮೋಹಿನಿಯಾಟ್ಟಂ ಕಲಿಸಿ ನಾನು ಕುಚಿಪುಡಿ ಮಾಡಿಬಿಟ್ಟು ಈ 3 ಫಾರ್ಮ್ ಇದು ಒಟ್ಟಿಗೆ ಒಂದು ತಿಲ್ಲಾನ ಮಾಡಿದ್ದು. ನಾನು BSc ಅಲ್ಲಿ ಇರಬೇಕಾದ್ರೆ ಒಂದು 2 ಲೆವೆಲ್ ಇದು ಸ್ಟೇಜ್ ಮಾಡಿಸಿ ನನ್ನ ಟೀಚರ್ಸ್ ಹತ್ರ ಒಂದು ತಿಲ್ಲಾನ ಮಾಡಿದ್ದೆ. 5 ಕ್ಲಾಸಿಕಲ್ ಫಾರ್ಮ್ಸ್ ಆಫ್ ಇಂಡಿಯಾ. ಯಾರ್ಯಾರಿಂದ ಎಲ್ಲ ಕಲ್ತ್ಕೊಂಡು ಅವ್ರ ಹಿಂದೆ ಹೋಗಿ ಕಲ್ತ್ಕೊಂಡು ಸ್ವಲ್ಪ ಸ್ಟೆಪ್ಸನ್ನು ಹಾಕಿ ಅದನ್ನು ಕೊರಿಯೋಗ್ರಾಫ್ ಮಾಡಿ ಆಮೇಲೆ ವಂದೇ ಮಾತರಂ ಮಾಡಿದ್ವಿ. ವೆರಿ ನೈಸ್. ನಾನು ನೀವು ಇದು ಹೇಳ್ಬೇಕಾದ್ರೆ ಈಗ ನೀವು ಹೇಳಿದ್ರಿ ಅಲ್ಲ, ಈಗ ತಟ್ಟೆ ಮೇಲೆ ಡ್ಯಾನ್ಸ್ ಮಾಡೋದು, ಕಲಸ ಎಲ್ಲ ಇಟ್ಕೊಂಡು ನನಗೆ ಈಗ ಸಡನ್ ಆಗಿ ಏನು ಜ್ಞಾಪಕ ಬಂತು ಗೊತ್ತಾ? ನಾನು ಚಿಕ್ಕಳಿದಾಗಿ ಮೂವಿ ನೋಡಿದೆ, ಕಾತ್ಲಿನ ಅಂದ್ಬಿಟ್ಟು, ಮತ್ತೆ ಸುಮಾರು ಮೂವಿಲಿ ನೋಡಿದೆ. ರಂಗೋಲಿ ಮೇಲೆ ಅಥವಾ ಯಾವುದೋ ಒಂದು ಕಲರ್ ಭರತನಾಟ್ಯಂ ಮಾಡಿ ಒಂದು ಫುಲ್ ಒಂದು ಪಿಕ್ಚರ್ನ ಡ್ರಾ ಮಾಡ್ತಾರೆ. ಅದು ಸಾಧ್ಯನಾ ಅಥವಾ ಮೂವಿನಾ? ಖಂಡಿತ ಸಾಧ್ಯ. ಅದು ಆಕ್ಚುಲಿ ಇದೆ. ಹೌದಾ? ಕುಚಿಪುಡಿಯಲ್ಲಿ ಅವ್ರ ಹತ್ರ ಒಂದು ಡ್ಯಾನ್ಸ್ ನ ಮಾಡಿ ಇದ್ ಮಾಡ್ಬೋದು. ಸೊ ಒಂದು ಬ್ರೇಕ್ ನ ತಗೊಳ್ಳೋಣ, ನಾವು ಇನ್ನೊಂದು ಹಾಡ್ನ ಕೇಳೋಣ. ಪಲ್ಲವಿ ಅವ್ರ ಜೊತೆ ಹೀಗೆ ನಮ್ಮ ಒಂದು ಸಂದರ್ಶನ ಕಂಟಿನ್ಯೂ ಆಗುತ್ತೆ. ಸೊ ಕೇಳ್ತಾ ಇರಿ ನಮ್ಮ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ ಅಥವಾ www.connectfm.in ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ ನಮ್ಮ ಸಂದರ್ಶನ ಪಲ್ಲವಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಪಲ್ಲವಿ ಅವ್ರಿಗೆ ನಾನು ಒಂದು ಕ್ವಶನ್ ಕೇಳಿದೆ, ಈ ಒಂದು ಕುಚಿಪುಡಿ ಮತ್ತೆ ಈ ಒಂದು ಮೋಹಿನಿಯಾಟ್ಟಂ, ಕಥಕ್, ಹಾಗೆ ನಾನು ಹೇಳ್ದಂಗೆ ಈ ತರ ಡ್ಯಾನ್ಸ್ ಮಾಡ್ಕೊಂಡು ಒಂದು ಚಿತ್ರನ ಕೂಡ ಬಿಡಿಸ್ಬೋದು ಅಂತ ಪಲ್ಲವಿ ಅವ್ರು ಹೇಳಿದ್ರು. ಹೌದು, ಅದು ಸಾಧ್ಯ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಳೋಣ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಕೂಚಿಪುಡಿನಲ್ಲಿ ಅದು ಫೇಮಸ್ಸು. ಆ ಥರ ರಂಗೋಲಿ ಬಿಡಿಸ್ತಾರೆ ಡ್ಯಾನ್ಸ್ ಮಾಡಿಕೊಂಡು. ಅದು ತುಂಬ ಪ್ಲಾನಿಂಗ್ ಆಗಿ ಮಾಡಬೇಕಾಗುತ್ತೆ. ಅಂದರೆ ಯಾವ ಸ್ಟೆಪ್ ಹಾಕಿ ನಾನು ಒಂದು ರೈಟಿಗೆ ಹೋಗ್ಲಿಕ್ಕೆ ನಮಗೆ ರಂಗವನ್ನ ಕ್ರಮಣ ಅಂತ ಹೇಳ್ತೀನಿ. ರಂಗವನ್ನ ಇದು ಅಂದ್ರೆ ಎಲ್ಲಾ ಕಡೆ ಹೋಗುದೇ ಒಂದು ದೊಡ್ಡ ವಿಷಯ ಒಂದು ಡಾನ್ಸರಿಗೆ. ಅದನ್ನ ನೆನ್ಪಿಟ್ಕೊಂಡು ನಾನು ಇಲ್ಲಿ ಹೋಗಿಲ್ಲ ಎಲ್ಲ ಕಡೆ ನಾನು ರಂಗದ ಎಲ್ಲಾ ಕಾರ್ನರ್ಸ್ ಅನ್ನ ನಾನು ಇಂಗ್ಲಿಷ್ ಅಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಷ್ಟೇ ದಿಕ್ಕುಗಳಿಗೆ ಸಹ ಹೋಗ್ಬೇಕು ಆಕ್ಚುಲಿ ನಾವು ರಂಗದ ಮೇಲೆ, ಎಸ್ಪೆಷಲಿ ಪುಷ್ಪಾಂಜಲಿಯಲ್ಲಿ. ಬಟ್ ಅದೇ ಒಂದು ನಮ್ಗೆ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಸೊ ಅದರಲ್ಲಿ ಇದು ತುಂಬಾ ಕಷ್ಟದ ಡಾನ್ಸ್. ಅದು ಖಂಡಿತ ಮಾಡ್ಬೋದು, ಮಾಡಿದ್ದಾರೆ. ಒಂದು ಪರಂಪರೆ ಕೂಚಿಪುಡಿಯಲ್ಲಿ ಅವ್ರು ತುಂಬಾ ಅದನ್ನು ಮಾಡಿಸ್ತಾ ಇದ್ರು. ಮತ್ತೆ ಕೂಚಿಪುಡಿಯಲ್ಲಿ ಕಲಶವನ್ನ ತಲೆ ಮೇಲೆ ಇಟ್ಟು ಪ್ಲೇಟ್ ಮೇಲೆ ಡ್ಯಾನ್ಸ್ ಮಾಡೋದು ತುಂಬಾ ಪ್ರಸಿದ್ಧ. ಅದು ತರಂಗಮಲ್ಲಿ ಇದಕ್ಕೆಲ್ಲದಕ್ಕೂ ತುಂಬಾ ಡೆಡಿಕೇಶನ್ ಬೇಕಾಗುತ್ತೆ. ನನ್ನ ಒಂದು ಕಲಶ ಇವಾಗ್ಲೂ ನನ್ನ ತಮ್ಮ ಮನೆಯಲ್ಲಿ ತಮಾಷೆ ಮಾಡ್ತಾ ಇರ್ತೀನಿ, ಇದು ಅಕ್ಕನ್ ಚೊಂಬು ಅಂತ. ನಾನು ತುಂಬಾ ಸಲ ಮಾಡಿದ್ದೀನಿ. 8ನೇ ಕ್ಲಾಸ್ ಅಲ್ಲಿ ಮೋಸ್ಟ್ಲಿ ಫಸ್ಟ್ ಟೈಮ್ ಮಾಡಿದ್ದೇನೆ. ರೀಸೆಂಟ್ ಆಗಿ ಲಾಸ್ಟ್ ಇಯರ್ ನಮ್ಮ ನಾಟ್ಯೋಕ್ತಿ ಆನ್ಯುವಲ್ ಕಾನ್ಸರ್ಟ್ ಅಲ್ಲಿ ಮಾಡಿದ್ದೆ. ವೆರಿ ಇಂಟ್ರೆಸ್ಟಿಂಗ್. ಸೊ ಪಲ್ಲವಿ ಅವ್ರು ನೀವು ಕೇಳಿರ್ಬೋದು, ಎಷ್ಟೊಂದು ಸಾಧನೆ ಮಾಡಿದ್ದಾರೆ. ಸೊ ಇವರ ಒಂದು ಸಾಧನೆಯನ್ನ ಅಂದ್ರೆ ಲೈಕ್ ಇವ್ರು ಮಾಡಿರೋ ಈ ಒಂದು ಎಲ್ಲ ಒಂದು ರೆಕಗ್ನಿಷನ್ ನ ಮಾಡಿ, ಸೊ ಪಲ್ಲವಿ ಅವರು ಕುಚಿಪುಡಿ ಪ್ರದರ್ಶನದಲ್ಲಿ ಕರ್ನಾಟಕ ಕಲಾಶ್ರೀ ವೈಜಯಂತಿ ಕಾಶಿ ತಂಡದ ಸದಸ್ಯರಾಗಿ ಕೂಡ ಇವರು ಪ್ರದರ್ಶನ ನೀಡಿದ್ದಾರೆ. ಮತ್ತು ಅವರು ನಾಕ್ಷತ್ರಿಕ ಅಭಿನಯಕ್ಕಾಗಿ ಬಹು ಪುರಸ್ಕಾರವನ್ನು ಕೂಡ ಅವರು ಪಡೆದಿದ್ದಾರೆ. ಅವರು ಕೇರಳ ಯುವ ಉತ್ಸವದಲ್ಲಿ ಪ್ರತಿಷ್ಠಿತ ಕಲಾತಿಲಕ ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ದಾರೆ. ಜೊತೆಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ವಿದ್ಯಾರ್ಥಿ ವೇತನವನ್ನು ಕೂಡ ಇವರು ಪಡೆದಿದ್ರು. ಮತ್ತೆ ಕಲಾಕ್ಷೇತ್ರ ಚೆನ್ನೈನಲ್ಲಿ ಪ್ರದರ್ಶನವನ್ನು ಕೂಡ ನೀಡಿದ್ದಾರೆ. ಹಾಗೆ ಹಲವಾರು ವಿವಿಧ ನೃತ್ಯ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ, ಪರೀಕ್ಷಕರಾಗಿ ಮತ್ತು
ನೃತ್ಯ ಸಂಯೋಜಕರಾಗಿ ಕೂಡ ಇವರಿಗೆ ಆಹ್ವಾನ ನೀಡಲಾಗಿದೆ. ಮತ್ತು ಪ್ರಸಿದ್ಧ ಕಾರ್ಯಕ್ರಮವಾದ ಬೂಗಿ ಬೂಗಿಯಲ್ಲಿ ಕೂಡ ನಡೆಸಿದ ಬಾಲಿವುಡ್ ನೃತ್ಯ ಸ್ಪರ್ಧೆಯನ್ನು ಕೂಡ ಇವರು ಗೆದ್ದಿದ್ರು. ಸೊ ಹಾಗೆ ರೀಸೆಂಟ್ ಆಗಿ ಇವರಿಗೆ NSW ಪಾರ್ಲಿಮೆಂಟ್ ಇಂದ ಒಂದು ಸೆಲ್ಫ್ಲೆಸ್ ವಾಲಂಟಿಯರ್ ಅಂತ ಅವಾರ್ಡ್ ಕೂಡ ಬಂತು. ಸೊ ಕಂಗ್ರಾಚುಲೇಷನ್ ಪಲ್ಲವಿ ಅವರೇ. ಸೊ ನೀವು ಮಾಡಿರೋ ಎಲ್ಲವನ್ನು ನೋಡಿ ಗುರುತಿಸಿ ನಿಮ್ಗೆ ಎಷ್ಟೊಂದು ರೆಕಗ್ನಿಷನ್ ಅವಾರ್ಡ್ ಕೂಡ ಎಲ್ಲ ಬಂದಿತ್ತು. ಸೊ ಇದ್ರ ಬಗ್ಗೆ ಏನಂತ ಹೇಳ್ತೀರಾ? ಥ್ಯಾಂಕ್ಸ್. ಅದೇ ಇದು ಚಿಕ್ಕನ್ನಲ್ಲಿ ಅದೇ ಕಲಾತಿಲಕ ಕೇರಳದಲ್ಲಿ ಇದ್ದಿದ್ರಿಂದ ಅಲ್ಲಿ ಯೋಜನೋತ್ಸವದಲ್ಲಿ ಸಿಗುತ್ತೆ. ಅದಾದ್ಮೇಲೆ ಅದೇ ಕರ್ನಾಟಕ ಬೋರ್ಡ್ ಇಂದ ಸ್ಕಾಲರ್ಶಿಪ್ ನೀವು ಹೇಳ್ದಂಗೆ ಅದು ಸಿಕ್ಕಿತ್ತು. ಆಮೇಲೆ ಅಂದ್ರೆ ಚಿಕ್ಕ ಪುಟ್ಟ ಅವಾರ್ಡ್ಗಳು ಸಿಕ್ಕಿತ್ತು ಕೆಲವು, ಅಂದ್ರೆ ಈ ಸಂಘಟನೆಗಳು ಕೊಟ್ಟಿರುವಂಥದ್ದು. ಅದಲ್ಲದೆ ಕಲಾಕ್ಷೇತ್ರಕ್ಕೆ ಒಂದ್ಸಲ ಹೋಗಿದೆ, ಮದುವೆ ಆದ್ಮೇಲೆ ಅಲ್ಲಿ ಹೋಗಿರುವಂಥದ್ದು. ಒಂದ್ಸಲ ಅಲ್ಲಿ ಒಂದು ಪ್ರದರ್ಶನ ಕೊಟ್ಟಿದೆ. ಹಾಗೆ ಹೌದು, ಮೊನ್ನೆ ವಾಲಂಟಿಯರ್ ಅಂದ್ರೆ ನಾವು ಬೇರೆ ಬೇರೆ ಸೇವಾ ಆಸ್ಟ್ರೇಲಿಯಾ ಆಗಲಿ ಅಥವಾ ಬೇರೆ ಆರ್ಗನೈಸೇಷನ್ಸ್ಗೆ ಸೋಹಸ್ ಚಾರಿಟಿ ಅಂತ ಅವ್ರಿಗೆ ತುಂಬಾ ಚಾರಿಟೇಬಲ್, ಮೊನ್ನೆ ಡೊಮೆಸ್ಟಿಕ್ ವೈಲೆನ್ಸ್ ಇದನ್ನು ಒಂದು ಆಯ್ತು ಇನ್ನೊಬ್ಬರದು. ಸೊ ಈ ತರ ಚಾರಿಟಿ ಇನ್ಸ್ಟಿಟ್ಯೂಟ್ಸ್ ಏನು ಸಂಘಟನೆಗಳು ಮಾಡ್ತಾ ಇರ್ತವೆ, ಏನಾದ್ರು ಫಂಡ್ ರೈಸಿಂಗ್ ಇವೆಂಟ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿ ನಾವು ಹೋಗಿ ಫ್ರೀಯಾಗಿ ಅವರಿಗೆ ಪ್ರದರ್ಶನ ಮಾಡ್ತೀವಿ, ಫಂಡ್ ರೈಸಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಇದರಿಂದಾಗಿ ಅವರು ನನಗೆ ರೆಕಗ್ನೈಸ್ ಮಾಡ್ತಾ ಅವ್ರು ಗುರುತಿಸಿ ಸೆಲ್ಫ್ಲೆಸ್ ವಾಲಂಟಿಯರ್ ಅಂತ ಒಂದು ಅವಾರ್ಡ್ ಸಿಕ್ಕಿತ್ತು NSW. ಇಟ್ ವಾಸ್ ಅನ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಹೋಗಿ ಅಲ್ಲಿ ನಾವು ಫೋಟೋ ತೆಗೆಸ್ಕೊಳ್ಳಿಕ್ಕೆ ಅವರೇ ಬಂದು ಅಲ್ಲಿ NSW ಪಾರ್ಲಿಮೆಂಟ್ ಅಲ್ಲಿ ಇರುವವರು ಬಂದು ನಾವು ತೆಗಿತೀವಿ ಫೋಟೋ ಅಂತ ಹೇಳಿದಾಗ ತುಂಬಾ ಖುಷಿ ಅನ್ನಿಸ್ತು. ಅಲ್ಲಿ ಇದೆಲ್ಲ ಫೋಟೋ ತೆಗೆಸ್ಕೊಂಡು ಹಾಗೆ ಬೂಗಿ ಬೂಗಿನು ಹೌದು, ಬೂಗಿ ಬೂಗಿ ಅವರು ಮ್ಯಾಂಗ್ಳೂರಲ್ಲಿ ಕಂಡಕ್ಟ್ ಮಾಡಿದ್ರು. ಅದು ನನ್ಗೆ ಆಮೇಲೆ ಅದ್ರ ನೆಕ್ಸ್ಟ್ ಲೆವೆಲ್ ಹೋಗಕ್ ಆಗಿಲ್ಲ. ಅವಾಗಿನ ಕಾಲದಲ್ಲಿ ಅವರೆಲ್ಲ ಕೊಡ್ತಿದ್ರು, ಬಟ್ ಹೋಗಿಲ್ಲ. ಬಟ್ ಮ್ಯಾಂಗ್ಳೂರಲ್ಲಿ ನನ್ಗೆ ಪ್ರೈಸ್ ಸಿಕ್ತು. ಬಟ್ ಆವಾಗಿನ ಕಾಲಕ್ಕೆ ಅಲ್ಲಿ ತುಂಬಾ ಗಿಫ್ಟ್ಸ್ ಸಿಕ್ಕಿತ್ತು ಆ ಪ್ರೈಸ್ ಅಲ್ಲಿ, ಅದೇ ನನ್ಗೆ ಜಾಸ್ತಿ ವಿಶೇಷ ಆಯ್ತು. ಸೊ ಅಮೇಜಿಂಗ್ ಪಲ್ಲವಿ ಅವರೇ. ಸೊ ನೀವು ಒಂದಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಸಾಧನೆ ಚಿಕ್ಕದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಹೀಗೆ ಕಂಟಿನ್ಯೂ ಆಗಿ ಅಂತ ಹೇಳ್ತೀನಿ. ಸೊ ಹಾಗೆ ನಾನು ಪ್ರತಿ ವಾರ ಮನೆಯಲ್ಲೇ ಮದ್ದು ಅಂತ ಒಂದು ಸೆಗ್ಮೆಂಟ್ ನ ಮಾಡ್ತೀನಿ. ಬನ್ನಿ ಈ ವಾರ ಯಾವ್ದು ನಾವು ಪದಾರ್ಥ ತಗೊಂಡಿದ್ದೀವಿ ಮನೆಯಲ್ಲಿ ಸಿಗೋದು ಅಂತ. ಇದು ಒಂದು ಅವಕಾಡೋ ಹಣ್ಣು. ಸೊ ಇದನ್ನ ಅವಕಾಡೋ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಸೊ ಹಾಗೆ ಕನ್ನಡದಲ್ಲಿ ಇದನ್ನ ಬೆಣ್ಣೆ ಹಣ್ಣು ಅಂತ ಕೂಡ ಇದನ್ನ ಕರೀತಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬಿನಂಶವನ್ನು ಹೊಂದಿರುವಂತ ಹಣ್ಣ ಇದಾಗಿದೆ. ಅದು ಒಳ್ಳೆಯ ಕೊಬ್ಬು ಆಗಿರುವುದರಿಂದ ದೇಹಕ್ಕೆ ಉತ್ತಮ. ಅವಕಾಡೋ ತನ್ನಲ್ಲಿದ್ದ ಅಧಿಕ ಪ್ರಮಾಣದ ಪೋಷಕಾಂಶಗಳಿಂದ ತನ್ನ ಹಿರಿಮೆಯನ್ನು, ಆರೋಗ್ಯ ಅನುಕೂಲಕಾರಿ ಗುಣಗಳನ್ನು ಹೆಚ್ಚಿಸಿಕೊಂಡಿದೆ. ಅವಕಾಡೋವಿನಲ್ಲಿ ಸಾಕಷ್ಟು ವಿಧಗಳಿವೆ. ಹಳದಿ ತಿರುಳಿನ ಹಸಿರು ಅವಕಾಡೋ ಎಲ್ಲ ಕಡೆಗಳಲ್ಲಿ ಸಾಮಾನ್ಯವಾಗಿ ಲಭ್ಯವಾಗಿರುವಂಥದ್ದು. ವೈಟಮಿನ್ ಕೆ, ವೈಟಮಿನ್ ಸಿ, ಫೋಲೇಟ್, ಪೊಟ್ಯಾಷಿಯಂ, ವೈಟಮಿನ್ B5, ವೈಟಮಿನ್ B6, ವಿಟಮಿನ್ ಇ ಅನ್ನು ಅವಕಾಡೋ ಹೊಂದಿದೆ. ಜೊತೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮೆಗ್ನೀಷಿಯಂ, ಮ್ಯಾಂಗನೀಸ್, ತಾಮ್ರ, ಕಬ್ಬಿಣ, ಜಿಂಕ್, ಫಾಸ್ಫರಸ್, ವೈಟಮಿನ್ ಎ, ವೈಟಮಿನ್ B2 ಹಾಗೂ B3 ಕೂಡ ಇದೆ. ಅಧಿಕ ರಕ್ತದೊತ್ತಡ ನಿಯಂತ್ರಣಕ್ಕೆ, ರಕ್ತನಾಳಗಳ ಆರೋಗ್ಯಕ್ಕೆ, ತನ್ಮೂಲಕ ಹೃದಯದ ಆರೋಗ್ಯಕ್ಕೆ ಅವಕಾಡೋ ಸೇವನೆಯು ಸಹಕಾರಿ. ಹೃದಯಾಘಾತ, ಪಾರ್ಶ್ವವಾಯು, ಕಿಡ್ನಿ ವೈಫಲ್ಯ ಸಂಭವವನ್ನು ಕಡಿಮೆ ಮಾಡಬಲ್ಲದು. ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ಕೂಡ ಇದು ಕಡಿಮೆ ಮಾಡಬಲ್ಲದು. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನಲ್ಲಿ ಕರಗುವ ನಾರಿನಂಶವಿದ್ದು ಸರಿಯಾದ ವಿಸರ್ಜನಾ ಕ್ರಿಯೆಗೆ, ಜೀರ್ಣಕ್ರಿಯೆಗೆ ಅನುಕೂಲ ಮಾಡಿಕೊಡುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಕಡಿಮೆ ಮಾಡಲು ಅವಕಾಡೋ ಸೇವನೆ ಸಹಕಾರಿ. ದೇಹದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಇದು ಹೆಚ್ಚಿಸುತ್ತದೆ. ಬಹುಮುಖ್ಯವಾಗಿ ನಾವು ಆರೋಗ್ಯವಂತರಾಗಿರಲು ಸಹಾಯ ಮಾಡುವಂತ ಪದಾರ್ಥ ಅವಕಾಡೋ. ಬೇಸಿಗೆಯಲ್ಲಿ ಈ ಹಣ್ಣು ಮಾರುಕಟ್ಟೆಗೆ ತಾಜಾ ಆಗಿ ಬಂದಿರ್ತದೆ. ಸೊ ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಬಹುದು. ಸೊ ನಾವು ಅವಕಾಡೋನ ಬೆಣ್ಣೆ ಹಣ್ಣು ಅಂತ ಕರಿತೀವಿ. ಸೊ ಅದರಲ್ಲಿ ಹೆಲ್ತಿ ಫ್ಯಾಟ್ ಇರುತ್ತೆ ಅಲ್ವಾ, ಕಂಪೇರ್ ಟು. ಸೊ ಅದನ್ನ ನೀವು ಈ ಸ್ಯಾಂಡ್ವಿಚ್ ಅಲ್ಲೇ ಇರ್ಬೋದು ಅಥವಾ ನೀವು ಸಲಾಡ್ ಮೂಲಕ ಕೂಡ ನೀವು ಅದನ್ನೆಲ್ಲ ಮಾಡ್ಕೊಂಡು, ಕೆಲವು ಫೇಶಿಯಲ್ ಕೂಡ ಮಾಡ್ಕೊತಾರೆ, ಫೇಸ್ ಪ್ಯಾಕ್ ಕೂಡ ಮಾಡ್ಕೊಳ್ತಾರೆ. ಸೊ ಅದರಲ್ಲಿ ತುಂಬಾ ಹಲವಾರು ಉಪಯೋಗ ಇದೆ. ಸೊ ಇದರಿಂದ ನಿಮ್ಗೆ ಈ ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ. ಬನ್ನಿ ಪಲ್ಲವಿ ಅವರು, ನಮ್ದು ಇನ್ನೇನು ಕಾರ್ಯಕ್ರಮ ಮುಗಿಯೋ ಹಂತಕ್ಕೆ ಬಂದಿದೆ. ಪಲ್ಲವಿ ಅವರು ಏನಾದ್ರು ಒಂದು ಮೆಸೇಜ್ ನೀವು ನಮ್ಮ ಶ್ರೋತೃಗಳಿಗೆ ಕೊಡೋದಾದ್ರೆ? ತುಂಬಾ ಧನ್ಯವಾದ ಕರೆದಿದ್ದಕ್ಕೋಸ್ಕರ.
ಮೆಸೇಜ್ ಕೊಡೋ ಮೊದಲೇ ಒಂದು ಚಿಕ್ಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ತಂದೆ ತಾಯಿ ನನ್ನ ಪ್ರೋತ್ಸಾಹಿಸಿದ್ದಕ್ಕೆ, ನನಗೆ ಧೈರ್ಯ ತುಂಬಿ ಏನನ್ನು ಮಾಡ್ಬೋದು ಅಂತ ಒಂದು ಕನಸು ಕಾಣಲಿಕ್ಕೆ ಹೇಳ್ಕೊಟ್ಟಿದ್ದಕ್ಕೆ, ಮತ್ತೆ ನನ್ನ ಗಂಡ ಹೂ ಆಲ್ವೇಸ್ ಸಪೋರ್ಟೆಡ್ ಮೀ. ನನಗೆ ಯಾವತ್ತು ಬೆನ್ನೆಲುಬಾಗಿ ಹಿಂದಿಂದ ಅವ್ರದ್ದು ಯಾವತ್ತು ಸಪೋರ್ಟ್ ಅವ್ರು ಯಾರಿಗೂ ಕಾಣಿಸ್ಕೊಳ್ಳಲ್ಲ. ಸೊ ಅದು ಆ ಊದಿ ಬಿಡು ನೀ ಪಾಂಚಜನ್ಯವ ಅಂತ ಬರ್ದಿದ್ದಾರೆ ಕೈ ಅವರು. ಆತರ ಅರ್ಜುನನ ಹಿಂದೆ ಕೃಷ್ಣ ಹೋದಾಗೆ ಅವರೆಲ್ಲ ಹಿಂದಿಂದಾನೇ ಮಾಡ್ತಾರೆ. ಹೌದು, ನನ್ನ ಮಗನು ಅಷ್ಟೇ, ಅವನು ಸಂಗೀತದಲ್ಲಿ ಆಸಕ್ತಿ ಬೆಳೆಸ್ಕೊಂಡಿದ್ದಾನೆ ಹಾಗೂ ಅದರಿಂದಾಗಿ ಅವನಿಗೂ ಒಲವಿದೆ. ಸೊ ಅವನು ಪ್ರತಿಯೊಂದಕ್ಕೂ ಅವನು ಸಪೋರ್ಟ್ ಮಾಡ್ತಾನೆ. ಇವನ್ ನನ್ನ ಡಾನ್ಸ್ ಎಡಿಟಿಂಗ್ ಮಾಡೋದ್ರಿಂದ ಹೇಳಿದ್ರೆ ಎಲ್ಲ ಸಪೋರ್ಟ್ ಮಾಡ್ತಾನೆ. ಸಾಫ್ಟ್ವೇರ್ ಅಲ್ಲಿ ಎಲ್ಲ ಎಡಿಟಿಂಗ್ ಕಂಪ್ಯೂಟರ್ ಅಲ್ಲಿ ಈಗಿನ ಕಾಲ ಮಕ್ಕಳು ತುಂಬಾ ಸ್ಮಾರ್ಟ್ ಅದರಲ್ಲಿ. ಸೊ ಅವ್ನು ಸಂಗೀತ ಕಲಿತಾ ಇದ್ದಾನೆ. ಸೊ ಆತರ ಅವರಿಗೆಲ್ಲರಿಗೆ ಮತ್ತೆ ನನ್ನ ಡಾನ್ಸ್ ಸ್ಕೂಲಿನ ಎಲ್ಲ ಪೇರೆಂಟ್ಸಿಗಾಗ್ಲಿ ಮಕ್ಕಳಿಗಾಗ್ಲಿ ನನಗೆ ಕಂಟಿನ್ಯೂಸ್ ಆಗಿ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಸಿಡ್ನಿಯಲ್ಲಿ ತುಂಬಾ ಅಗತ್ಯ ಅದು. ಅವ್ರಿಗೆಲ್ಲ ಧನ್ಯವಾದ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಒಂದು ಮೆಸೇಜು, ಎರಡು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಡ್ಯಾನ್ಸಿನ ಮೂಲಕ, ಇನ್ನೊಂದು ಕನ್ನಡದ ಇದಕ್ಕೋಸ್ಕರ. ನೀವು ತುಂಬಾ ಈಗ ಅಪ್ಪು ರೇಡಿಯೋದ ಮೂಲಕ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಈ ತರ ನಮ್ಮ ಕನ್ನಡ ಸಂಘಗಳು ಇಲ್ಲಿವೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಗೆ ಈ ತರದ ಸಮಾಜ ಸೇವೆ ಅಥವಾ ಕನ್ನಡವನ್ನು ಉಳಿಸ್ಲಿಕ್ಕಾಗ್ಲಿ ಅಥವಾ ಸಮಾಜ ಸೇವೆ ಮಾಡ್ಲಿಕ್ಕಾಗ್ಲಿ ಆಗದೇ ಇರ್ಬೋದು, ಬಟ್ ಅಟ್ಲೀಸ್ಟ್ ನಿಮ್ಮಿಂದ ಆದಂತ, ಅಂದ್ರೆ ಈಗ ಒಂದು ಕನ್ನಡ ಸಂಘದವರು ಏನೋ ಒಂದು ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ, ಜಸ್ಟ್ ಒಂದು ಅಲ್ಲಿ ಒಂದು $10 ಟಿಕೆಟ್ ತಗೊಂಡು ಹೋಗಿ ಅಲ್ಲಿ ಕೂತು ಮಕ್ಕಳದ್ದು ಒಂದು ನೋಡಿ ಅವರಿಗೆ ಪ್ರೋತ್ಸಾಹಿಸಿ, ಅದೊಂದು ಅದೇ ಒಂದು ತುಂಬಾ ದೊಡ್ಡ ಉಳಿಸಿ ಬೆಳೆಸಬೇಕು. ಕನ್ನಡ ಕ್ಲಾಸಿಗೆ ಯಾರೋ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ಮಕ್ಕಳನ್ನ ಕಳಿಸಿ, ಅಥವಾ ಅವ್ರೇನೋ ಒಂದು ಚಾರಿಟಿ ಇವೆಂಟ್ ಮಾಡೋದಿದ್ರೆ ಅವ್ರಿಗೆ ಸ್ವಲ್ಪ ಒಂದು ಟಿಕೆಟ್ ತಕೊಂಡು ಹೋಗಿ. ನಿಮ್ಗೆ ಹೋಗಕ್ಕಾಗಿಲ್ಲ ಅಂತಂದ್ರೆ ನಾನು ಎಷ್ಟೋ ಒಂದ್ಸಲ ಸುಮ್ಮನೆ ಟಿಕೆಟ್ ತಗೊಂಡಿರ್ತೀನಿ, ಹೋಗ್ಲಿಕ್ಕೆ ಆಗಲ್ಲ ನನ್ಗೆ, ಬೇರೆ ಏನೋ ಡಾನ್ಸ್ ಪ್ರೋಗ್ರಾಮ್ ಇರುತ್ತೆ, ಹೋಗ್ಲಿಕ್ಕೆ ಆಗದಿದ್ರು ಟಿಕೆಟ್. ಯಾಕಂದ್ರೆ ನಮ್ಮಿಂದ ಆದ ಒಂದು ಹಳ್ಳ ಅಂತ ಒಂದು ಚಿಕ್ಕ ಸಹಾಯ ಮಾಡಿದ್ರೆ ಹೀಗೆ ಬೆಳೆಯೋದು. ಇಲ್ಲ ಅಂತಂದ್ರೆ ಇದು ನೆಕ್ಸ್ಟ್ ಜನರೇಷನ್ ನಿಂತೋಗ್ಬೋದು. ಯಾರೋ ಅಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇದ್ರೆ ಅದಕ್ಕೆ ಪ್ರೋತ್ಸಾಹಿಸ. ಹೌದು, ನೀವ್ ಬೇಕಾದ್ರೆ ಅವರೆಲ್ಲ ಪಾಪ ಎಲ್ಲಾನು ಫಂಡ್ ರೈಸಿಂಗ್ ಗೆ ಮಾಡ್ತಾರೆ. ನಾನು ಒಂದೊಂದ್ಸಲ ಹೋಗಲ್ಲ, ಐ ಜಸ್ಟ್ ಪೇ ಫಾರ್ ದ ಫಂಡ್ ರೈಸಿಂಗ್. ನಾನು ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾವ್ ಎಲ್ಲಾನು ಅಟೆಂಡ್ ಮಾಡಕ್ ಆಗಲ್ಲ. ಅಟ್ಲೀಸ್ಟ್ ನಿಮ್ ಕೈಲಿ ಏನಾಗುತ್ತೆ, ನೀವು ಹೋಗಕ್ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಪೇ ಮಾಡಿ. ಸೊ ಯಾವ ತರ ಮೂಲಕ ನೆಕ್ಸ್ಟ್ ಇಯರ್ ಮಾಡಿ ಅವರು ನೆಗೆಟಿವ್ ಆಗಿ ಹೋಗ್ತಾ ಇದ್ದಾರೆ, ಆರ್ಗನೈಸ್ ಮಾಡ್ತಾ ಮಾಡ್ತಾ ಬೇರೆ ದೇಶವನ್ನೇ ಬಿಟ್ಟು ಬಂದಿದ್ದೀವಿ ನಾವು. ನಮ್ಮ ಒಂದು ದೇಶನೇ ಬಿಟ್ಟು ಬೇರೆ ದೇಶಕ್ಕೆ ಬಂದಿದೀವಿ. ಸೊ ಇಲ್ಲಾದ್ರೂ ನಾವು ಒಂದು ಒಗ್ಗೂಡಿ ಒಬ್ರನ್ನೊಬ್ರನ್ನ ನಾವು ಪ್ರೋತ್ಸಾಹಿಸಿ ಹೆಲ್ಪ್ ಮಾಡಬೇಕು. ಸೊ ಅದು ಒಳ್ಳೆಯ ಮಾತು. ಲಾಸ್ಟ್ ಟೈಮ್ ಪ್ರಕಾಶ್ ಬೆಳವಾಡಿ ಬಂದಾಗ್ಲೂ ಅವ್ರು ಇದೇ ಒಂದು ಮಾತುಗಳನ್ನ ಹೇಳಿದ್ರು. ಅವರು ತುಂಬಾ ಖುಷಿ ಆಗುತ್ತೆ ಎಷ್ಟೊಂದು ಮಾಡ್ತೀರಾ, ಬಟ್ ಎಲ್ಲರೂ ಒಂದು ಒಗ್ಗಟ್ಟಾಗಿರಿ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಒಂದು ಚೆನ್ನಾಗಿ ಅವರು ಒಂದು ವಿವರಿಸಿದ್ರು. ಆಕ್ಚುಲಿ ತುಂಬಾ ಒಳ್ಳೆ ಮಾತು ನೀವು ಹೇಳಿದ್ರಿ. ಮತ್ತೆ ನಮ್ಮ ನಾಟ್ಯೋಕ್ತಿ ಸಂಚಾರಿ ಕಲಾ ಪರಿಷತ್ ಬಗ್ಗೆ ಏನೇ ಕ್ವೆಶನ್ಸ್ ಇದ್ರು, ಅದ್ರ ಬಗ್ಗೆ ಏನೇ ತಿಳ್ಕೊಬೇಕಿದ್ರು ನಿಮ್ಮ ಟೀಚರ್ಗಳ ಮೂಲಕ ನಮ್ಮನ್ನ ಸಂಪರ್ಕಿಸಿ. ನಾಟ್ಯೋಕ್ತಿ ವೆಬ್ಸೈಟ್ ಇದೆ, ಫೇಸ್ಬುಕ್ ಇದೆ, ಯೂಟ್ಯೂಬ್ ಚಾನಲ್ಸ್ ಇದೆ. ನಮ್ಮನ್ನ ಎಲ್ಲನೂ ಸಂಪರ್ಕಿಸಬಹುದು. ಎಕ್ಸಾಮ್ಸ್ ಬಗ್ಗೆ ಆಗಲಿ ಸ್ಕೂಲ್ ಬಗ್ಗೆ ಆಗಲಿ ಜಾಸ್ತಿ ಇನ್ಫಾರ್ಮೇಶನ್ ಖಂಡಿತ ಕೊಡ್ತೀವಿ. ಖಂಡಿತ. ನೀವು UGC ಬೋರ್ಡ್ ಬಗ್ಗೆ ಮತ್ತೆ ಇನ್ನೊಂದ್ಸಲ. ಹೌದು, ಅದೇ ನಾಟ್ಯೋಕ್ತಿ ಮತ್ತೆ ಸಂಚಾರಿ ಕಲಾ ಪರಿಷತ್ ಒಂದಿಗಿರುವ ಇದು UGC ಬೋರ್ಡ್. ಎಲ್ಲ ಡಾನ್ಸ್ ಟೀಚರ್ಸ್ ಇದ್ರ ಉಪಯೋಗ ಪಡ್ಕೋಬೇಕು. ನಮ್ಮ ಸಿಡ್ನಿ ಸ್ಟೂಡೆಂಟ್ಸಿಗೆ ಇದು ಹೆಲ್ಪ್ ಆಗಬೇಕು. ಅವರಿಗೆ ಮುಂದೆ ಇದನ್ನ ಕ್ರಮಬದ್ಧವಾಗಿ ಕಲೀಲಿಕ್ಕೆ ಥಿಯರಿ ಮತ್ತೆ ಪ್ರಾಕ್ಟಿಕಲ್ಸ್ ಸಮೇತವಾಗಿ ಅದನ್ನ ಕ್ರಮಬದ್ಧವಾಗಿ ಕಲೀಲಿಕ್ಕೆ, ಸುಮ್ಮನೆ ಬರೀ ಡಾನ್ಸ್ ಪ್ರೋಗ್ರಾಮ್ಸ್ ಮಾಡಕ್ಕೆ ಅಥವಾ ಸಂಗೀತ ಹಾಡಕ್ ಮಾತ್ರ ಅಲ್ಲ, ಸ್ಟೇಜಲ್ಲಿ ಹೋಗಿ ಅದನ್ನ ನಿಜವಾಗ್ಲೂ ಅದರ ಡೆಪ್ತ್, ಅದರ ಆಳಕ್ಕೆ ಹೋಗಿ ಅದನ್ನ ನಿಜವಾಗ್ಲೂ ಅರಿತ್ಕೊಂಡು ಕಲೀಲಿಕ್ಕೆ ಈ ಎಕ್ಸಾಮ್ಸ್ ತುಂಬಾ ಉಪಯೋಗ ಆಗ್ತದೆ. ಟೀಚರ್ಸ್ಗೆ ಹೇಳ್ಕೊಡ್ಲಿಕ್ಕೂ ಆವಾಗ ಎಕ್ಸಾಮ್ಸ್ಗೋಸ್ಕರ ಅದು ಮಕ್ಕಳು ಕಳೀತಾರೆ. ಸೊ ಅದೂ ಟೀಚರ್ಸ್ಗೂ ಹೆಲ್ಪ್ ಆಗುತ್ತೆ. ನೀವು ಇಂಡಿಯಾಗ ಹೋಗಿ ಮಾಡೋದು
ಮಾಡೋದ್ ಬೇಕಾಗೇ ಇಲ್ಲ, ಹೌದು. ಇಲ್ಲೇನೆ ನೀವು ಮಾಡಬಹುದು. ಹೌದು. ಸೊ ದಟ್ ಈಸ್ ವೆರಿ ಹೌದು. ಹೆಲ್ಪ್ಫುಲ್ ಆಕ್ಚುಲಿ. ಹಾಗೆ ನಿಮ್ಮ ನಾಟ್ಯೋಕ್ತಿ ನಿಮ್ದೇ ಒಂದು ವೆಬ್ಸೈಟ್ ಇದೆ, ಫೇಸ್ಬುಕ್ ಪೇಜ್ ಇದೆ, ಹಾಗೆ ಯೂಟ್ಯೂಬ್ ಚಾನಲ್ ಇದೆ, ಅದ್ರ ಬಗ್ಗೆ ನೀವು ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ನಮ್ದು natyokti.com ಅಂತ www.natyokti.com ಅಂತ ವೆಬ್ಸೈಟ್ ಇದೆ. ಅದಲ್ಲದೆ ಫೇಸ್ಬುಕ್ ಅಲ್ಲೂ ನಾಟ್ಯೋಕ್ತಿ ಅಂತ ಇದೆ. ಜಸ್ಟ್ ನಾಟ್ಯೋಕ್ತಿ ಅಂತ ಟೈಪ್ ಮಾಡಿದ್ರೆ NATYOKTHI ಅಷ್ಟು ಟೈಪ್ ಮಾಡಿದ್ರೆ ಫೇಸ್ಬುಕ್ ಅಲ್ಲೂ ಬರುತ್ತೆ. ಯೂಟ್ಯೂಬ್ ಅಲ್ಲೂ ನಮ್ದು ಚಾನೆಲ್ ಇದೆ. ಮಕ್ಕಳಿಗೆ ಪ್ರೋತ್ಸಾಹಿಸೋಕ್ಕೋಸ್ಕರ ನಾವು ಕೆಲವೊಂದ್ಸಲ ವಿಡಿಯೋಸ್ ಮಾಡ್ತೀವಿ, ಅದಕ್ಕೋಸ್ಕರ ವಿಡಿಯೋ ಶೂಟ್ ಮಾಡ್ತೀವಿ. ಹಾಗೆ ನಮ್ಮನ್ನ ಯಾವುದೇ ಚಾನೆಲ್ಗಳ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಇನ್ಸ್ಟಾಗ್ರಾಮ್ ಅಲ್ಲೂ ನಾಟ್ಯೋಕ್ತಿ ಅಂತ ಹಾಕಿದ್ರೆ ಬರುತ್ತೆ. ಹೌದು, ತುಂಬಾ ಬಹಳಷ್ಟು ಮಾಹಿತಿನ ಕೊಟ್ರಿ. ಸೊ ಪಲ್ಲವಿ ಅವರು ಅವ್ರದೇ ಶಿ ಇಸ್ ದ ಫೌಂಡರ್ ಆಫ್ ದಿಸ್ ನಾಟ್ಯೋಕ್ತಿ ಅಂತ. ಸೊ ಇವರು ಈ ಒಂದು ನಾಟ್ಯೋಕ್ತಿ ಇವರು ಒಂದು ಸ್ಕೋಫೀಲ್ಡ್ ಅಲ್ಲಿ ಕೂಡ ಇವರು ಬುಧವಾರದತ್ತು ಕ್ಲಾಸಸ್ ನ ತಗೊಳ್ತಾರೆ ಈವ್ನಿಂಗು. ಹಾಗೆ ರೌಸ್ ಹಿಲ್ ಮತ್ತೆ ಹಾಗೆ ಎಪ್ಪಿಂಗ್ ಅಲ್ಲಿ ಸಾಟರ್ಡೇಸ್ ಕ್ಲಾಸ್ ತಗೊಳ್ತಾರೆ, ಅಂಡರ್ 12 ಅಬೌಟ್ 12. ಹಾಗೆ ಅಡಲ್ಟ್ಸ್ ಕೂಡ ನೀವಂದ್ರೆ 50 ವರ್ಷದವರು ಕೂಡ ಇದ್ದಾರೆ, ಬೇರೆ ಬೇರೆ ಲೆವೆಲ್ ಅಲ್ಲೆಲ್ಲ ಕಲ್ತ್ಕೊಳ್ತಾರೆ. ಸೊ ಇವ್ರು ಪಲ್ಲವಿ ಅವ್ರಿಗೆ ಬಹಳಷ್ಟು ಅವಾರ್ಡ್ ಎಲ್ಲ ರಿಕಗ್ನಿಷನ್ ಎಲ್ಲ ತುಂಬಾ ಸಿಕ್ಕಿದೆ. ಇವ್ರು ಮಾಡಿರೋ ಒಂದು ಸಾಧನೆ ಎಲ್ಲ ಒಂದು ಗುರುತಿಸಿ NSW ಪಾರ್ಲಿಮೆಂಟ್ ಇಂದ ಸೆಲ್ಫ್ಲೆಸ್ ಅನ್ನೋ ಒಂದು ಒಳ್ಳೆ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಅವರು ಎಷ್ಟೊಂದು ಕಡೆ ಫಂಡ್ ರೈಸಿಂಗ್ ಗೋಸ್ಕರ ಫ್ರೀಯಾಗಿ ಎಲ್ಲ ಒಂದು ನೃತ್ಯ ಪ್ರದರ್ಶನ ಎಲ್ಲ ಮಾಡಿ ಆ ದುಡ್ಡನ್ನೆಲ್ಲ ಅವರು ಫಂಡ್ ರೈಸಿಂಗಿಗೆಲ್ಲ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ಇವರು ಈಗ ತಾನೇ UGC ಬೋರ್ಡ್ ಬಗ್ಗೆ ಹೇಳಿದ್ರು, ತುಂಬಾ ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ನೀವು ಇಂಡಿಯಾದಲ್ಲಿ ಹೋಗಿ ಏನು ಯಾವುದೋ ಒಂದು ಟೆಸ್ಟ್, ನಮ್ಮ ಇಂಡಿಯಾದ ಯಾವುದೇ ಒಂದು ನೃತ್ಯ ಕಲೆಗಳ ಟೆಸ್ಟ್ಗಳನ್ನ ತಗೊಳಂಗಿಲ್ಲ, ಅದು ಇಲ್ಲೇ ಒಂದು ಅಪ್ರೂವ್ ಆಗಿದೆ. ಸೊ ನೀವು ನಾಟ್ಯೋಕ್ತಿ ಅವ್ರನ್ನ ಸಂಪರ್ಕ ಮಾಡೋದ್ರಿಂದ ಅವ್ರು ಇಲ್ಲೇ ನಿಮಗೆ ಎಕ್ಸಾಮ್ಸ್ಗಳನ್ನೆಲ್ಲ ಕಂಡಕ್ಟ್ ಮಾಡಕ್ ಕೊಡ್ತಾರೆ. ಸೊ ನೀವು ಇದನ್ನ ಇಲ್ಲೇ ಕೂಡ ನೀವು ಪಾಸ್ ಆಗ್ಬೋದು, ಇಲ್ಲೇ ರಿಸಲ್ಟ್ ಎಲ್ಲ ಒಂದು ಚೆಕ್ ಮಾಡಿ ಎಲ್ಲ ಇದು ಮಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ಬಹಳಷ್ಟು ವಿವರಿಸಿದ್ರು ನಾವು ಇಂಟ್ರೋಲಿ, ಅದ್ರ ಬಗ್ಗೆ ಮತ್ತಷ್ಟು ನಾನು ನಿಮಗೆ ಹೇಳಕ್ ಇಷ್ಟಪಡಲ್ಲ. ಸೊ ಅದನ್ನೆಲ್ಲ ನೀವು ನೋಡೋದ್ರಿಂದ ಬಹಳಷ್ಟು ಮಾಹಿತಿಗಳು ಸಿಗುತ್ತೆ. ಸೊ ನೀವು ಒಳ್ಳೆ ಮಾತುಗಳನ್ನು ಕೊಡಿದ್ರಿ, ಹೇಳಿದ್ರು ಪಲ್ಲವಿ ಅವರು. ಸೊ ನಮ್ಮ ಕನ್ನಡವನ್ನ ಉಳಿಸಿ ಬೆಳೆಸಿ ಎಲ್ಲ ಪ್ರತಿಯೊಬ್ಬರಿಗೂ ಇಲ್ಲೇನು ಕನ್ನಡಕ್ಕೋಸ್ಕರ ಏನ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ನೀವು ಒಂದು ಸಪೋರ್ಟ್ ನ ಮಾಡಿ, ಇಂಡೈರೆಕ್ಟ್ ಆಗಿರ್ಬೋದು, ಡೈರೆಕ್ಟ್ಲಿ ಆಗಿ ಕೂಡ ಆಗಿರ್ಬೋದು. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ನಿಮ್ಮ ಒಂದು ಅಮೂಲ್ಯವಾದ ಸಮಯನ ಕಳೆದಿ ಸೊ ಎಷ್ಟೊಂದು ನಿಮ್ಮ ಮಾಹಿತಿನ ಕೊಟ್ರಿ. ಸೊ ಪಲ್ಲವಿಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವಾರ ಇದೇ ಸಮಯ 3 ಗಂಟೆಗೆ ಮತ್ತೊಂದು ವಿಶೇಷ ವ್ಯಕ್ತಿಯ ಜೊತೆ. ಸೊ ಸ್ಟೇ ಟ್ಯೂನ್ಡ್. ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ ಅಥವಾ www.connectfm.in ನಲ್ಲಿ ನೇರ ಪ್ರಸಾರ ಬರುತ್ತೆ ವರ್ಲ್ಡ್ ವೈಡ್, ಅಥವಾ ನಮ್ಮ ಅಪ್ಪು ರೇಡಿಯೋ, ಈ ಒಂದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಈ ಒಂದು ಯೂಟ್ಯೂಬ್ ಚಾನಲ್ನ ನೀವು ನಮ್ಮ ಈ ಒಂದು ಇವತ್ತಿನ ವಿಡಿಯೋನ ನಾವು ಇನ್ನು ಕೆಲವೇ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾವ್ ಎ ವೆರಿ ಗುಡ್ ವೀಕ್. ಬಾಯ್. ನಮಸ್ಕಾರ.